ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಒಂದು ಸ್ಯಾಂಪಲ್ ಡೆಮೋ ವಿಡಿಯೋ ಮಾಡಿರ್ತೀನಿ. ಆ್ಯಂಡ್ ಇನ್ ಟುಮಾರೋಸ್ ಕ್ಲಾಸ್ ಆಲ್ಸೋ ವಿಲ್ ಡಿಸ್ಕಸ್ ಇನ್ ಕೇಸ್ ಇಫ್ ದೇ ಲೀವ್ ದ ಲಿಂಕ್. ಓಕೆ, what is this? Okay, so guys, we will start our discussion today. So meanwhile, ಯಾರನ್ನ ಜಾಯ್ನ್ ಆದರೆ ಜಾಯ್ನ್ ಆಗಲಿ, ಆ್ಯಂಡ್ whoever is missing the class, they can continue from our YouTube channel ಇಂದನೂ ಸಹ ನೋಡ್ಕೋಬಹುದು. Okay, so guys, today's class will be about related to the mathematics. Okay, so mathematics ತುಂಬಾ ಜನ ವೇಟ್ ಮಾಡ್ತಾ ಇದ್ರು. So just an overview of matrix and determinants class ಇದು. Okay, ಯಾವುದು matrix and your determinants. Okay, ಎಷ್ಟು ಜನಕ್ಕೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂದ್ರೆ ಗೊತ್ತಿದೆ? ಎಷ್ಟು ಜನಕ್ಕೆ ಗೊತ್ತಿದೆ ಗೈಸ್? ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಡಿಟರ್ಮಿನೆಂಟ್ ಅಂದ್ರೆ ಏನು, ಯಾರಿಗಾನ ಗೊತ್ತಿದೆನಾ? ಈ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತಂದ್ರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ಯೂಸ್ ಮಾಡ್ತೀರಾ. ಹೇಗೆ? ನಮಗೆ ಗೊತ್ತಿಲ್ಲದೇನೆ ಯೂಸ್ ಮಾಡ್ತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್, ನಾನೊಂದು ಯಾವ್ದಾನ ಅಪ್ಲಿಕೇಶನ್ ಅಂತ ತಗೊಂಡ್ರೆ, ಓಕೆ, ಜಸ್ಟ್ ಇಫ್ ಐ ಟೇಕ್ ಎನಿ ಆಫ್ ದಿ ಒಂದು ಕಾಸ್ಟ್, ಓಕೆ, ಒಂದು ಎ ಕಂಪ್ನಿ ಅಂತ ಇರುತ್ತೆ ಅಂಡ್ ಬಿ ಕಂಪ್ನಿ ಇರುತ್ತೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ದರ್ ಇಸ್ ಎ ಕಂಪನಿ ಅಂಡ್ ಬಿ ಕಂಪನಿ. ಇವ್ರದ್ದು 4 ಕ್ವಾರ್ಟರ್ಸ್ ಅಂತ ಇರುತ್ತೆ. ಪ್ರತಿ ವರ್ಷದಲ್ಲಿ ಎಷ್ಟು ಕ್ವಾರ್ಟರ್ ಇರುತ್ತೆ? 4 ಕ್ವಾರ್ಟರ್ಸ್ ಇರುತ್ತೆ, 4 ಕ್ವಾರ್ಟರ್ಸ್. ಇದು ರಿಸಲ್ಟ್ಸ್ ಬಿಡ್ತಾರೆ ಏನಂತೇಳಿ, ಈ ವರ್ಷ ಎ ಕಂಪನಿ ಬಂದು 20,000 ಕೋಟಿ ಮಾಡಿದೆ. ಓಕೆ, 20,000 ಕೋಟಿ, ನಾನು ಜಸ್ಟ್ ನಂಬರ್ಸ್ 2 ಡಿಜಿಟ್ ನಂಬರ್ ಅಲ್ಲಿ ಬರ್ತೀನಿ. ಇದು 20,000 ಮಾಡ್ತು, ಆದ್ಮೇಲೆ 10,000, ಆದ್ಮೇಲೆ 15, ಆದ್ಮೇಲೆ ಅಗೇನ್ 20. ಸೊ ಬಿ ಕಂಪ್ನಿ ಬಂದು 10,000, 20,000, 30,000 ಅಂಡ್ 40,000. ಇದೇನಿದು ಕ್ರೋರ್ಸ್ ಅಲ್ಲಿ ಮಾಡಿದಾರ ಅಂತ ಹೇಳ್ತೇನೆ. ಸೊ ಈ ವ್ಯಾಲ್ಯೂ ಆಫ್ ಟ್ಯಾಬ್ಲೇಷನ್ ನಾನು ನೆಕ್ಸ್ಟ್ ಅಲ್ಲಿ ಇವಾಗ ನೆಕ್ಸ್ಟ್ ಇಯರ್ ಪರ್ಫಾರ್ಮೆನ್ಸ್ ನೋಡ್ಬೇಕಂತ ಅಂದಾಗ ನಾನು ಇನ್ಕ್ರಿಮೆಂಟ್ ಪ್ರಕಾರ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನನಗೆ ನೆಕ್ಸ್ಟ್ ಇಯರ್ ಗ್ರೋತ್ ರೇಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಪನಿ ಎ ಕಂಪನಿ ಬಂದು ಐ ವಾಂಟ್ ಟು ಸಿ ವಿತ್ ರೆಸ್ಪೆಕ್ಟಿವ್ ಟು ದ ಪಾಸ್ಟ್ ಇಯರ್ ಕಂಪನಿ, ಪಾಸ್ಟ್ ಇಯರ್ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಏನೇನು ರಿಸಲ್ಟ್ಸ್ ಬಂದಿತ್ತು ಆ ರಿಸಲ್ಟ್ಸ್ ನ ಜಸ್ಟ್ ಐ ವಾಂಟ್ ಟು ಮಲ್ಟಿಪ್ಲೈಡ್ ಬೈ 5% ಅಂತ ಹೇಳ್ತೀನಿ. ನಮ್ಮ ಮ್ಯಾನೇಜ್ಮೆಂಟ್ ಸಿಇಒ ಬಂದು ಏನ್ ಹೇಳ್ತಾರೆ, ಐ ವಾಂಟ್ ಟು ಇನ್ಕ್ರೀಸ್ ದ ರೇಟಿಂಗ್ ಬೈ 5%, 2% ಅಂತ ಹೇಳ್ತಾರೆ. ಆ ಕೇಸಲ್ಲಿ ಏನಾಗುತ್ತೆ, ಸೊ ಆ 2%, 5% ಅಂತ ಏನಿರುತ್ತಲ್ಲ ಅದನ್ನ ನಾವು ಜಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. 2% ಅಂತಂದ್ರೆ ಎಷ್ಟು? 0.02. ಯು ಆಲ್ವೇಸ್ ಹ್ಯಾವ್ ಟು ಟೇಕ್ ಎ ಸ್ಕೇಲರ್ ವ್ಯಾಲ್ಯೂ. ಓಕೆ, ಈ ತರ ಪರ್ಸೆಂಟೇಜ್ ಅಲ್ಲಿ ತಗೊಳತರ ಇಲ್ಲ. ಇನ್ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಬೇಕಾದಾಗ ಯು ಶುಡ್ ನಾಟ್ ಟೇಕ್ ಎ ಪರ್ಸೆಂಟೇಜ್ ಡೈರೆಕ್ಟ್ಲಿ ಇನ್ ಟು ದ ಮ್ಯಾಟ್ರಿಕ್ಸ್. ಯು ಹ್ಯಾವ್ ಟು ಆಲ್ವೇಸ್ ಟೇಕ್ ಡಿವೈಡೆಡ್ ಬೈ 100, ವಾಟ್ ಎವರ್ ದ ಪರ್ಸೆಂಟೇಜ್ ಇಸ್ ಗಿವನ್. ಓಕೆ, ಆಗ ತಗೊಂಡಿದ್ದಾಗ ಏನ್ ಬರುತ್ತೆ ಆ ವ್ಯಾಲ್ಯೂನ ತಗೊಂಡು ಇಫ್ ಯು ಮಲ್ಟಿಪ್ಲೈ ವಿತ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್, ಆಗ ನಿಮಗೆ ನೆಕ್ಸ್ಟ್ ಇಯರ್ ಅಲ್ಲಿ ಬರೋಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ಸ್ ಯು ವಿಲ್ ಕಮ್ ಟು ನೋ. ವಿತ್ 2% ಪ್ರಾಫಿಟ್ ಎಷ್ಟು ಅನ್ನೋದು ನಿಮಗೆ ಮ್ಯಾಟ್ರಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಇಫ್ ಯು ಮಲ್ಟಿಪ್ಲೈ ವಿತ್ ದಿಸ್ ವ್ಯಾಲ್ಯೂಸ್. ಓಕೆ, ಸೊ ಇದೇ ತರ ನೀವು ಪ್ರತಿಯೊಂದು ಮ್ಯಾಟ್ರಿಕ್ಸ್ ಅಲ್ಲಿ ಮಾಡಬೇಕಾಗುತ್ತೆ. ಬಟ್ ಡಿಟರ್ಮಿನೆಂಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? Determinant represents a scalar value. Okay, determinant, what does it represent? It represents a scalar value. Just a scalar value ಅಂದೇನು? Scalar ಅಂತಂದ್ರೆ ಯಾರಿಗೆಲ್ಲ ಗೊತ್ತು scalar ಅಂತಂದ್ರೆ it has just a magnitude ಅಂದ್ರೆ some value ಇರುತ್ತೆ but no direction. Okay, ಯಾವ ಡೈರೆಕ್ಷನ್ ಏನನ್ನೋದು ಅದರಲ್ಲಿ ರೆಪ್ರೆಸೆಂಟೇಷನ್ ಇರಲ್ಲ. That is why we call it as a determinant. Determinant means we always calculate only the scalar value of the matrix given. ಓಕೆ, ಇದು ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಎ ಅಂಡ್ ಬಿ ಆಸ್ ಎ ಜಸ್ಟ್ ಕಂಪನಿ ಅಂತ ಹೇಳ್ಬಿಟ್ಟು. ನೀವು ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಸಹ ತಗೋಬಹುದು ಒಂದು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ. ಸೊ ಎಲ್ಲಾರ್ದು ರಿಸಲ್ಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ ಟಾಸ್ಕ್. ಸೊ ಆಗ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಹಾಕ್ಬಿಟ್ಟು ಒಂದೇ ಸಲ ಒಂದು ಕೋಡಿಂಗ್ ಬರ್ದ್ಬಿಟ್ರೆ ಪಟ್ ಅಂತ ರಿಸಲ್ಟ್ ಬಂದ್ಬಿಡುತ್ತೆ. ಇಟ್ ಮೇಕ್ಸ್ ಅವರ್ ಲೈಫ್ ಈಸಿ. ಓಕೆ, ಇಟ್ ಮೇಕ್ಸ್ ಅವರ್ ಲೈಫ್ ಈಸಿಯರ್. ಸೊ ಅದೇ ತರ ಡಿಟರ್ಮಿನೆಂಟ್ ಅಂತಂದ್ರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತಂದ್ರೆ ಇಟ್ ಗಿವ್ಸ್ ದ ಸೇಮ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೋಂತಹ ಎಲಿಮೆಂಟ್ಸ್. ಇದನ್ನ ನಾವು ಏನಂತ ಕರಿತೀವಿ, ವಿ ಕಾಲ್ ದಿಸ್ ಆರ್ ಎಲಿಮೆಂಟ್ಸ್. ಓಕೆ, ವಿ ಕಾಲ್ ದಿಸ್ ಆರ್ ಎಲಿಮೆಂಟ್ಸ್. ಸೊ ಈ ಎಲಿಮೆಂಟ್ಸ್ ಏನಿದೆ ಅಲ್ವಾ, ಈ ಎಲಿಮೆಂಟ್ಸ್ ನ ಇದು ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಫೋರ್ತ್ ಎಲಿಮೆಂಟ್, ಈ ಎಲ್ಲಾ ಎಲಿಮೆಂಟ್ಸ್ ಯಾವ್ದ್ರಲ್ಲಿದೆ? ರೋ 1 ನಲ್ಲಿ ಇದೆ.
ಅದೇ ತರ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಯಾವ್ದ್ರಲ್ಲಿದೆ, ರೋ 2 ನಲ್ಲಿ ಇದೆ. ಇದನ್ನ ಏನಂತೀವಿ, ರೋ ಅಂತ ಕರಿತೀವಿ ನಾವು. ಓಕೆ, ವಿ ಕಾಲ್ ದಿಸ್ ಆಸ್ ಎ ರೋ. ನೆನ್ಪಿಟ್ಕೊಳ್ಳಿ, ವಿ ಕಾಲ್ ದಟ್ ಆಸ್ ಎ ರೋ. ಕಾಲಮ್ ಅಂದ್ರೆ ಏನು, ಈ ತರ ಈ ಉದ್ದ ಭಾಗದಲ್ಲಿ ನೋಡ್ಕೊಂಡ್ರೆ ದೀಸ್ ಆರ್ ಕಾಲಮ್ಸ್. ಓಕೆ, ದೀಸ್ ಆರ್ ಟ್ರೀಟೆಡ್ ಆಸ್ ಕಾಲಮ್ಸ್. ನಿಮ್ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಅಂತ ಬಂದಾಗ, ಸೊ ಇದು ಜಸ್ಟ್ ನಾನು ಎಕ್ಸಾಂಪಲ್ ಹಾಕಿದ್ದೀನಿ. ದಿಸ್ ಆರ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್. ಓಕೆ, ಇದೇನಿದು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ. ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಬರೋಂತಹ ಥಿಂಗ್ಸ್ ನ ಏನ್ ಕರಿತೀವಿ ಅಂತ ನಿಮ್ಗೆ ಗೊತ್ತಿರಬೇಕು. ಏನು, ವಿ ಕಾಲ್ ಇಟ್ ಆಸ್, ಇದು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ವೆನ್ ಯು ರೆಪ್ರೆಸೆಂಟ್ ಎ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಸ್ಕ್ವೇರ್ ಬ್ರಾಕೆಟ್ಸ್. ಇದೇನಿದೆ, ಸ್ಕ್ವೇರ್ ಬ್ರಾಕೆಟ್ಸ್, ನೆನ್ಪಿಟ್ಕೊಳ್ಳಿ. ಅದೇ ಡಿಟರ್ಮಿನೆಂಟ್ ಅಂತಂದ್ರೆ ಏನ್ ಮಾಡ್ತೀವಿ, ಯು ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ವಿತ್ ಎ ಸ್ಟ್ರೈಟ್ ಲೈನ್ಸ್. ಆಲ್ ದ ಎಲಿಮೆಂಟ್ಸ್, ಏನೇ ಎಲಿಮೆಂಟ್ಸ್ ಬರುತ್ತೆ, ಯಾವ್ದಾದ್ರು ಸ್ಕೋರ್ಸ್ ಇರ್ಬೋದು, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, IPL ಎಲ್ಲ ನಡೀತಾ ಇದೆ ಸಖತ್ತಾಗಿ. ಸೊ ಎಲ್ಲಾ ಟೀಮ್ಸಿನ ಸ್ಕೋರ್ಸ್ನು ಸಹ ನೀವು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಹಾಕ್ಬೋದು. ಅದೇ ತರ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲೂ ಸಹ ಹಾಕ್ಬೋದು. ಪ್ರತಿಯೊಂದು ಮ್ಯಾಚ್ ನಡೆದಿರುವಂತಹ ಸ್ಕೋರ್, ಓನ್ಲಿ ದ ಸ್ಕೋರ್ ವ್ಯಾಲ್ಯೂ, ಅದನ್ನ ಹಾಕೊಂಡು ಸಹ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಪರ್ಫಾರ್ಮೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಟೀಮ್, ಪರ್ಫಾರ್ಮೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪ್ಲೀಟ್ ಟೀಮ್ಸ್. ಓಕೆ, ಸೊ ಈ ತರ ನೋಡೋದ್ರನ್ನ ನಾವು ವಿ ಕಾಲ್ ಇಟ್ ಆಸ್ ಎ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್. ಓಕೆ, ಸೊ ಈಗ ಡಿಟರ್ಮಿನೆಂಟ್ ಅಂದ್ರೆ ಆಸ್ ಐ ಸೆಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಇನ್ ಎ 2 ಸ್ಟ್ರೈಟ್ ಲೈನ್ಸ್, ಅಂಡ್ ಮ್ಯಾಟ್ರಿಕ್ಸ್ ಅಂತಂದ್ರೆ ವಿ ರೆಪ್ರೆಸೆಂಟ್ ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸಸ್. ಓಕೆ, ಸೊ ಈಗ ರೋಸ್ ಅಂಡ್ ಕಾಲಮ್ ಬಗ್ಗೆ ಗೊತ್ತಾಗಬೇಕು ನಿಮಗೆ. ನಿಮ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ಫಸ್ಟ್ ಏನಿದೆ, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಂತ ಇದೆ. ಸೊ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಂತ ಅಂದ್ರೆ ಏನು, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಇವಾಗ ನೋಡಿ ಒಂದು ರೋ ಅಂತಾನು ಬರುತ್ತೆ. ಸೊ ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ರೋ ಅಂತಂದ್ರೆ ಏನು, ಈ ತರ ಓನ್ಲಿ ಇನ್ ಹಾರಿಜಾಂಟಲ್ ಫ್ಯಾಷನ್. ಇದೇನ್ ಫ್ಯಾಷನ್, ಇದು ಹಾರಿಜಾಂಟಲ್ ಫ್ಯಾಷನ್ ಅಂತ ಕರಿತೀವಿ. ಹಾರಿಜಾಂಟಲ್ ಫ್ಯಾಷನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡದೆ ವಿ ಕಾಲ್ ಸಚ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆಸ್ ಎ ರೋ ಮ್ಯಾಟ್ರಿಕ್ಸ್. ಸೊ ಇದರಲ್ಲಿ ಫಸ್ಟ್ ಎಲಿಮೆಂಟ್ ನಾವೇನಂತ ಕರಿತೀವಿ, ಫಸ್ಟ್ ಎಲಿಮೆಂಟ್ ನ ಏನಂತ ಕರಿತೀವಿ, ವಿ ಕಾಲ್ ಫಸ್ಟ್ ಎಲಿಮೆಂಟ್ ಆಸ್, ಇವಾಗ ಇದನ್ನ ನಾನು ಪರ್ಫೆಕ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ಹಾಕಿದ್ರೆ ಇದನ್ನ ನಾನು A11 ಅಂತ ಬರೀಬೇಕು. ಏನು ಆ A11 ಅಂತ ಅಂದ್ರೆ AIJ ಫಾರ್ಮ್ಯಾಟ್ ಅಂತ ಕರಿತೀವಿ. ಓಕೆ, ಪ್ರತಿಯೊಂದು ಎಲಿಮೆಂಟ್ ಗೆ ನಾವು ರೋ ಅಂಡ್ ಕಾಲಮ್ ನ ರೆಪ್ರೆಸೆಂಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಫಸ್ಟ್ ಎಲಿಮೆಂಟ್ ನ ತಗೊಂಡ್ರೆ, ಓಕೆ, ಈ ಫಸ್ಟ್ ಎಲಿಮೆಂಟ್ ನ ತಗೊಂಡ್ರೆ ಆ ಎಲಿಮೆಂಟ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇದು ಯಾವ ರೋ ನಲ್ಲಿದೆ, ಫಸ್ಟ್ ರೋ ನಲ್ಲಿದೆ. ಫಸ್ಟ್ ಎಲಿಮೆಂಟ್ ಅಂದ್ರೆ ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಹಾಗಾಗಿ ಇದು ಫಸ್ಟ್ ಎಲಿಮೆಂಟ್ ನ 1 ನ ನೀವು ಏನಂತ ರೆಪ್ರೆಸೆಂಟ್ ಮಾಡಬಹುದು, A11 ಅಂತ ರೆಪ್ರೆಸೆಂಟ್ ಮಾಡಬಹುದು. ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ I ಮೀನ್ಸ್ ರೋಸ್, J ಮೀನ್ಸ್ ಕಾಲಮ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಗೈಸ್, ಇದು ವೆರಿ ಇಂಪಾರ್ಟೆಂಟ್. AIJ ಫಾರ್ಮ್ಯಾಟ್, ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಾವು AIJ ಫಾರ್ಮ್ಯಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಆ AIJ ಫಾರ್ಮ್ಯಾಟ್ ಗೆ ನೀವು ಜಸ್ಟ್ ಈ ತರ ಈ ಸ್ಟ್ರೈಟ್ ಲೈನ್ಸ್ ಹಾಕಿದ್ರೆ ಯು ಕ್ಯಾಲ್ಕುಲೇಟ್ ಎ ವ್ಯಾಲ್ಯೂ, ದಟ್ ಈಸ್ ಡಿಟರ್ಮಿನೆಂಟ್. ಓಕೆ, ಈ ಮ್ಯಾಟ್ರಿಕ್ಸ್ ಅಲ್ಲಿ ವಿ ಆಲ್ವೇಸ್ ಗೆಟ್ ಮ್ಯಾಟ್ರಿಕ್ಸ್ ರಿಸಲ್ಟ್ಸ್ ಓನ್ಲಿ, ಅಂದ್ರೆ ಈ ತರ ಸ್ಕ್ವೇರ್ ಬಾಕ್ಸಸ್ ಅಲ್ಲೇ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಈಗ ಈ ಫಸ್ಟ್ ಎಲಿಮೆಂಟ್ ನ ನಾವು AIJ ಅಂದ್ರೆ A11 ಅಂತ ಕರಿತೀವಿ. ಈಗ ಸೆಕೆಂಡ್ ಎಲಿಮೆಂಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇಟ್ ಈಸ್ ಆಫ್ ವಿಚ್ ರೋ, ಫಸ್ಟ್ ರೋ. ಸೊ ಅಂದ್ರೆ 1 ಅಂತ ಬರೀಬೇಕು, I ಪ್ಲೇಸ್ ಅಲ್ಲಿ 1 ಹಾಕಿ, J ಪ್ಲೇಸ್ ಅಲ್ಲಿ ಯಾವ್ದಿದು ಸೆಕೆಂಡ್ ಕಾಲಮ್, ಸೊ ಇಟ್ ಈಸ್ A12. ಸೊ ಅದೇ ತರ ಥರ್ಡ್ ಎಲಿಮೆಂಟ್ ನ ಬರಿಬೇಕು ಅಂತಂದ್ರೆ ರೆಪ್ರೆಸೆಂಟೇಷನ್ ಆಫ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ AIJ ಫಾರ್ಮೆಟ್ ಅಲ್ಲಿ ಬರಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ A13 ಬಿಕಾಸ್ ಇಟ್ ಈಸ್ ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಈ ತರ ನಾವು ರೆಪ್ರೆಸೆಂಟೇಷನ್ಸ್ ಬರಿಬೇಕು ಆಗುತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಈಗ ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ನ ತಗೊಂಡ್ರೆ ನೀವು ಇದನ್ನ AIJ ಫಾರ್ಮ್ಯಾಟ್ ಅಂತ ನಾವು ಕರಿತೀವಿ. ಟೋಟಲ್ ಮ್ಯಾಟ್ರಿಕ್ಸ್ ನ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇದೆ, ಇದರಲ್ಲಿ 1 ರೋ ಇದೆ, 3 ಕಾಲಮ್ ಇದೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ವಿ ಕಾಲ್ ಸಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಆಸ್ 1 ಕ್ರಾಸ್ 3 ಮ್ಯಾಟ್ರಿಕ್ಸ್. ಏನ್ 1 ಅಂದ್ರೆ 1 ರೋ 3 ಕಾಲಮ್ಸ್. ಓಕೆ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಈ ತರ ರೆಪ್ರೆಸೆಂಟೇಷನ್ ನಾವು ಬರೀ ರೋ, ಈ ರೋ ನಲ್ಲಿ ಮಾತ್ರನೇ ಇರಬೇಕು, ಓನ್ಲಿ ರೋ ಇರಬೇಕು. ಸೊ ಈ ತರ ಮ್ಯಾಟ್ರಿಕ್ಸ್ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಕಾಲಮ್ಸ್ 3 ಇದೆ ಬಟ್ ರೋ ಹ್ಯಾಸ್ ಟು ಬಿ ಆಲ್ವೇಸ್ 1. ಓಕೆ, ಸಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನ ವಿ ಕಾಲ್ ಇಟ್ ಆಸ್ ರೋ ಮ್ಯಾಟ್ರಿಕ್ಸ್. ಸೊ ಅದೇ ಸರ್ ಕಾಲಮ್ ಮ್ಯಾಟ್ರಿಕ್ಸ್ ನೋಡಿ, ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ ಬರೀ ಸಿಂಗಲ್ ಒಂದೇ ಒಂದು ಕಾಲಮ್ ಇದೆ ಬಟ್ ವಿ ಆರ್ ಹ್ಯಾವಿಂಗ್ 3 ರೋಸ್. ಓಕೆ, 3 ರೋಸ್, ರೋ 1, ರೋ 2 ಅಂಡ್ ರೋ 3, ಬಟ್ ಕಾಲಮ್ ನೋಡಿ ಒಂದೇ ಇದೆ, ಕಾಲಮ್ ಓನ್ಲಿ 1. ಸೊ ಈ ತರ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ, ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿ. ಇದಕ್ಕೆ ನಾವು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಫಸ್ಟ್ ರೋಸ್ ಎಷ್ಟಿದೆ, ಎಷ್ಟು ರೋಸ್ ಇದೆ ಗೈಸ್, ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಎಷ್ಟು ರೋಸ್ ಇದೆ ಹೇಳಿ, 3 ರೋಸ್
ಸ್ಕ್ರೀನ್ ಕಾಣ್ತಾ ಇಲ್ವಾ ಗೈಸ್? ಬೇರೆಯವ್ರಿಗೆ ಕಾಣ್ತಾ ಇದೆನಾ? ಕಾಣಿಸ್ತಿದೆ ಅಲ್ವಾ? ಅಪ್ಪಿ ನಿಮ್ಗೆ ಯಾರು ಕಾಣ್ತಾ ಇಲ್ಲ ಅಲ್ವಾ? ನೀವು ಒಂದ್ಸಲ ಎಕ್ಸಿಟ್ ಆಗಿ ಮತ್ತೆ ಇನ್ನೊಂದ್ಸಲ ಜಾಯ್ನ್ ಆಗಿ. ಯಾ ನರೇಂದ್ರ, ಎಸ್. ಸೊ ಈಗ 3 ರೋಸ್ ಇದೆ, ಕಾಲಮ್ ಎಷ್ಟಿದೆ? ಓನ್ಲಿ 1. ಸೊ ಈ ತರ ಮ್ಯಾಟ್ರಿಕ್ಸ್ ನಾವು 3x1 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನಿಮ್ಗೆ ಡೈರೆಕ್ಟ್ ಎಕ್ಸಾಮ್ ಅಲ್ಲಿ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಬಿಟ್ಟು ಇದನ್ನ ಐಡೆಂಟಿಫೈ ಮಾಡಿ ಅದರ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಏನು ಆರ್ಡರ್? ನಾವು ಆರ್ಡರ್ ಅಂತಂದ್ರೆ ಇದೇ ತರನೇ ರೆಪ್ರೆಸೆಂಟ್ ಮಾಡ್ಬೇಕು. ಏನು? ಒಂದು ರೋ ಆದ್ಮೇಲೆ ಕಾಲಮ್. ಸೊ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಫೈಂಡ್ ದ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂದ್ರೆ ಈ ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ ಅದೇ ತರ ಇದಕ್ಕೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟಿದೆ ಹೇಳಿ? ಇದು ಎಷ್ಟು ರೋ ಇದೆ? 2x3 ಎಕ್ಸಾಕ್ಟ್ಲಿ. ಸೊ ಕಾಲಮ್ 1, ಕಾಲಮ್ 2, ಕಾಲಮ್ 3. ಸೊ ಈ ತರ ಮ್ಯಾಟ್ರಿಕ್ಸ್ ಇದ್ರೆ ಇದೇನಿದು? ರೆಕ್ಟಾಂಗಲ್ ಫ್ಯಾಷನ್. ರೆಕ್ಟಾಂಗಲ್ ಅಂತಂದ್ರೆ ಹೇಗಿರುತ್ತೆ? ರೆಕ್ಟಾಂಗಲ್ ಅಂದ್ರೆ ಲೆಂತ್ ಜಾಸ್ತಿ ಇರುತ್ತೆ, ವಿಡ್ತ್ ಕಡಿಮೆ ಇರುತ್ತೆ. ಕರೆಕ್ಟಾ? ಲೆಂತ್ ಜಾಸ್ತಿ ಇರಬೇಕು, ವಿಡ್ತ್ ಕಡಿಮೆ ಇರಬೇಕು. ಸೊ ಆ ತರನ ಮಾತ್ರ ನಾವು ರೆಕ್ಟಾಂಗಲ್ ಅಂತ ಕರಿತೀವಿ. ಓಕೆ. ಸೊ ಅದೇ ಪ್ಯಾಷನ್ ಅಲ್ಲಿ ಈಗ ಇಲ್ಲಿ ನೋಡಿ, ಲೆಂತ್ ಜಾಸ್ತಿ ಇದೆ ಅಂದ್ರೆ ಕಾಲಮ್ಸ್ ಜಾಸ್ತಿ ಇರಬೇಕು, ರೋಸ್ ಕಡಿಮೆ ಇರಬೇಕು. ಓಕೆ. ಇವೆಲ್ಲ ಕಂಡೀಷನ್ಸ್ ಗೈಸ್ ಬರ್ಕೊಳ್ಳಿ ಒಂದ್ ಕಡೆ. ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಆಲ್ವೇಸ್ ದ ಕಾಲಮ್ಸ್ ಹ್ಯಾಸ್ ಟು ಬಿ ಮೋರ್ ದೆನ್ ದ ರೋಸ್. ಅದೊಂದು ಬರ್ಕೊಳ್ಳಿ ಸ್ಟೇಟ್ಮೆಂಟ್. ಓಕೆ. ಅಂಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ರೋಸ್ ಕಾಲಮ್ಸ್ ಸೇಮ್ ಇರಬೇಕು. ನೋಡಿ, ನಂಬರ್ ಆಫ್ ರೋಸ್ should be equal to the number of columns. ಝೀರೋ ಮ್ಯಾಟ್ರಿಕ್ಸ್ ಅಂದೇನು? ಮ್ಯಾಟ್ರಿಕ್ಸ್ ಒಳಗೆ ಎಲ್ಲಾನು ಝೀರೋ ಬರ್ತವೆ, ಅದನ್ನೇ ಝೀರೋ ಮ್ಯಾಟ್ರಿಕ್ಸ್ ಅಂತ. ಇದೇನು? 3x3 ಮ್ಯಾಟ್ರಿಕ್ಸ್. ಸೊ ಇದನ್ನು ಸಹ 3x3ನೇ. ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದೇನು? ನೋಡಿ, ಈ ಡಯಾಗ್ನಲ್ ಶೇಪ್ ಅಲ್ಲೇ ವ್ಯಾಲ್ಯೂಸ್ ಇರ್ತವೆ, ಇನ್ನು ಉಳಿದಿರೋ ಎಲ್ಲಾ ವ್ಯಾಲ್ಯೂಸ್ ಝೀರೋ ಇರುತ್ತೆ. ಅದು 3x3 ಮ್ಯಾಟ್ರಿಕ್ಸ್ ಆಗಿರ್ಬೋದು ಅಥವಾ 2x2 ಮ್ಯಾಟ್ರಿಕ್ಸ್ ಆಗಿರ್ಬೋದು. ಓನ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರನೇ ಇರುತ್ತೆ, rest all the elements will be zero. Such type of matrix we call it as a diagonal matrix. So ಅದೇ ತರ ಸ್ಕೇಲರ್ ಮ್ಯಾಟ್ರಿಕ್ಸ್ ಬಂದ್ರೆ ಏನು ನೋಡಿ? ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಇರುತ್ತೆ, ಓನ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಇರುತ್ತೆ, ಸೇಮ್ ಆಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಬಟ್ ಒನ್ ಡಿಫರೆನ್ಸ್ ಏನಿದೆ ಅಂತಂದ್ರೆ ಡಯಾಗ್ನಲ್ ಅಲ್ಲಿ ಎಲ್ಲಾ ವ್ಯಾಲ್ಯೂಸ್ ಸೇಮ್ ಇರುತ್ತೆ. ಡಯಾಗ್ನಲ್ ಅಲ್ಲಿ ಏನಿರುತ್ತೆ? ಎಲ್ಲಾ ವ್ಯಾಲ್ಯೂ ಸೇಮ್ ಇರುತ್ತೆ ಗೈಸ್. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಓಕೆ. That is why we call it as a scalar matrix. So diagonal alli matra elements irutte, but all the elements will be same. That is why we call it as scalar. Or rest all the elements zero irutte. Unit matrix andenu? Diagonal alli matrane elements irutte, rest all the elements will be zero, but ellanu one irutte. Diagonal alli ellanu one irutte. Okay, diagonal alli ella one bantu antandre we call that as unit matrix. So idu 3x3 ತೋರಿಸ್ತಾ ಇದೀನಿ. ಇದೇ ತರ ನಿಮಗೆ 2x2 ಬರ್ಬೋದು. 2x2 ಅಂತಂದ್ರೆ ಏನ್ ಬರುತ್ತೆ? ಇಲ್ಲಿ ಹಾಕಿದೇನಲ್ಲ, ಇದೆ 2x2 ಡಯಾಗ್ನಲ್ ಯೂನಿಟ್ ಮ್ಯಾಟ್ರಿಕ್ಸ್. ಸೊ ಅಪ್ಪರ್ ಅಂಡ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡಿ? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಅಪ್ಪರ್ ವ್ಯಾಲ್ಯೂಸ್ ಮಾತ್ರನೇ ಬರ್ತವೆ, ಲೋವರ್ ವ್ಯಾಲ್ಯೂಸ್ ವಿಲ್ ಬಿ ಝೀರೋ. ದಿಸ್ ಇಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಲೋವರ್ ವ್ಯಾಲ್ಯೂಸ್ ಮಾತ್ರ ಇರುತ್ತೆ, ಅಪ್ಪರ್ ವ್ಯಾಲ್ಯೂಸ್ ವಿಲ್ ಬಿ ಝೀರೋ. ಓಕೆ, ಇದೆಲ್ಲ ಜಸ್ಟ್ ರೆಪ್ರೆಸೆಂಟೇಷನ್ ಗೈಸ್. ನಿಮ್ಗೆ ನೀವು ನೆನ್ಪಿಟ್ಕೊಂಡ್ರೆ ಸಾಕಿದೆ ಆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ನ. ಓಕೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಇದರಿಂದ ಈಕ್ವೇಶನ್ ತೆಗಿರಿ ಅದು ತೆಗಿರಿ ಅಂತ ಕೇಳಲ್ಲ, ಜಸ್ಟ್ ಐಡೆಂಟಿಫೈ ಮಾಡಬೇಕು. ಯು ಗೈಸ್ ಶುಡ್ ಐಡೆಂಟಿಫೈ ದ ವ್ಯಾಲ್ಯೂಸ್ ಆರ್ ಟೈಪ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇದು ಅದೇ ತರನೇ, ಜಸ್ಟ್ ನಾನು ಟೇಬಲ್ ಫಾರ್ಮೆಟ್ ಅಲ್ಲಿ ಹಾಕಿದ್ದೇನೆ. ನೋ ನೀಡ್ ಟು ವರಿ ಅಬೌಟ್ ದಿಸ್ ಒನ್. ಸೊ ಇದು ಅದೇ ತರ. ಸೊ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟ್ರಿಕ್ಸ್ ಹೇಳ್ತೀನಿ ನಾನು. ಸಿಂಗುಲರ್ ಮ್ಯಾಟ್ರಿಕ್ಸ್ ನೋಡಿ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಈಗ ಡಿಟರ್ಮಿನೆಂಟ್ ಆಫ್ ವ್ಯಾಲ್ಯೂ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ಎ ಅಂತ ಏನ್ ನೋಡ್ತಾ ಇದೀವಲ್ಲ, ಎ ಈಸ್ ಎ ಮ್ಯಾಟ್ರಿಕ್ಸ್. ಓಕೆ, ನೆನ್ಪಿಟ್ಕೊಳ್ಳಿ, ಎ ವಿಲ್ ಬಿ ಎ ಮ್ಯಾಟ್ರಿಕ್ಸ್. ಎ ಈಸ್ ಎ ಮ್ಯಾಟ್ರಿಕ್ಸ್. ಓಕೆ, ಆ ಮ್ಯಾಟ್ರಿಕ್ಸ್ ಇನ ಡಿಟರ್ಮಿನೆಂಟ್ ತೆಗಿಬೇಕಂದ, ಇನ್ನೊಂದು ಡಿಟರ್ಮಿನೆಂಟ್ ತೆಗಿಬೇಕಂದ ಆಲ್ವೇಸ್ ಇಟ್ ಶುಡ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಅದನ್ನೊಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ. In order to remove the determinant or find out a value of determinant, all the values it should be of a square matrix. Square matrix ಅಂದ್ರೆ ಹೇಗೆ? 2x2, 3x3, 4x4 ಈ ತರಾನೇ ಇರಬೇಕು. ಅದನ್ನ ಮಾತ್ರ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೀವಿ. ಆ ತರ ವ್ಯಾಲ್ಯೂಸ್ ನ ಮಾತ್ರ ಯು ಕ್ಯಾನ್ ಫೈಂಡ್ ಇಟ್ ಎ ಡಿಟರ್ಮಿನೆಂಟ್. ಸೊ ಈಗ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ವ್ಯಾಲ್ಯೂ ನಮಗೆ 0 ಬರುತ್ತೆ. ಹೇಗೆ ಆ ಡಿಟರ್ಮಿನೆಂಟ್ ಫೈಂಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಈ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಆ ವ್ಯಾಲ್ಯೂ 0 ಬಂತು ಅಂತಂದ್ರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಮಾಡಿದಾಗ ವ್ಯಾಲ್ಯೂ 0 ಬಂತು ಅಂತಂದ್ರೆ ಸಚ್ ಮ್ಯಾಟ್ರಿಕ್ಸ್ ನಾವೇನು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ,
we call it as a singular. Non-singular ಅಂದೇನು it value will not be equals to 0 ಅಂದ್ರೆ some value ಬರುತ್ತೆ 2 4 5 10 ಅಂತ ಬರ್ಬೋದು 30 ಅಂತ ಬರ್ಬೋದು ಇಲ್ಲ ij ಅಂತ ಬರ್ಬೋದು ಓಕೆ ಏನೋ ಒಂದು ವ್ಯಾಲ್ಯೂ ಬರುತ್ತೆ ಪ್ಲಸ್ ಆರ್ ಮೈನಸ್ 1 ಅಂತ ಬರ್ಬೋದು ಸೊ such type of matrix ನ ಮಾತ್ರ ನಾವು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ when the determinant value is not equals to 0 when the determinant of matrix is equals to 0 then we call it as singular matrix okay other than that these are all the simple matrix so iದ್ರ ಬಗ್ಗೆ ಅಂತ ತಿಳಿಸ್ಕೊಡಿ next skew symmetric matrix okay skew symmetric matrix ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ symmetric and skew symmetric matrix ಏನು ಇಂಪಾರ್ಟೆನ್ಸ್ ನೋಡಿ ಈ ತರ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ ಇವನು ಆಕ್ಚುಲಿ ಇದು ಈ ತರ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಇದು ಆಕ್ಚುಲಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇರಬೇಕು ಓಕೆ ಸ್ಕ್ವೇರ್ ಫಾರ್ಮ್ ಅಲ್ಲೇ ಇರಬೇಕು ಸೊ ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ನ ನೀವು ಟ್ರಾನ್ಸ್ಪೋಸ್ ಮಾಡಿದೆ ಅಂದ್ರೆ ಇವಾಗ ರೋಸ್ ಇದೆ ಅಲ್ವಾ ರೋ 1 ರೋ 2 ರೋ 3 ಇದೆ ಈ ಮ್ಯಾಟ್ರಿಕ್ಸ್ ನ ನೀವು ರೋನ ಇರೋದು ಕಾಲಮ್ ಮಾಡಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ 1 2 3 ಅನ್ನೋದು ಫಸ್ಟ್ ರೋ ನಲ್ಲಿ ಇದೆ ಅದನ್ನ ನಾನು ಇವಾಗ ಕಾಲಮ್ ಮ್ಯಾಟ್ರಿಕ್ಸ್ ಮಾಡ್ತೀನಿ C1 ಅಂದ್ರೆ 1 2 3 ಈ ತರ ಇವಾಗ ರೋ 2 ನ ರೋ 2 2 4 5 ಇದೆ ಇದನ್ನ ನಾನು ಮತ್ತೆ ಕಾಲಮ್ ಮಾಡ್ತೀನಿ ಯಾವುದು ಕಾಲಮ್ 2 ಕಾಲಮ್ 3 ಕಾಲಮ್ 2 ಏನು 2 4 5 2 4 5 ರೋ 3 ಏನಿದೆ 3 5 2 ಇದೆ ಸೊ ಕಾಲಮ್ 3 ನ ನಾನು ರೋ 3 ನ ಕಾಲಮ್ 3 ಆಗಿ ಮಾಡ್ತೀನಿ ಓಕೆ 3 5 2 3 5 2 ಅಂದ್ರೆ ಏನ್ ಮಾಡಿದೀನಿ ಈಗ ಜಸ್ಟ್ ಐ ಹ್ಯಾವ್ ಕನ್ವರ್ಟೆಡ್ ಆಲ್ ದ ರೋಸ್ ಇಂಟು ಕಾಲಮ್ಸ್ ಆಗನೂ ಸಹ ನಮಗೆ ಸೇಮ್ ಬರುತ್ತೆ ನೋಡಿ ವ್ಯಾಲ್ಯೂಸ್ ನೋಡಿ 1 2 3 ಇಲ್ಲೂ 1 2 3 2 4 5 ಇಲ್ಲಿ 2 4 5 3 5 2 ಇಲ್ಲಿ ಅಗೇನ್ 3 5 2 ಸೊ ಸಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ನ ನಾವೇನಂತ ಕರಿತೀವಿ ವಿ ಕಾಲ್ ಇಟ್ ಆಸ್ ಸಿಮೆಂಟ್ರಿಕ್ ಮ್ಯಾಟ್ರಿಕ್ಸ್ ಅದಕ್ಕೆ ಸಿಮೆಂಟ್ರಿ ಅಂತ ಕರಿತೀವಿ ನಾನು ನಿನ್ನೆ ನಿಮಗೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಬಗ್ಗೆ ಹೇಳ್ಬೇಕಾದಾಗ RYB ಫೇಸಸ್ ಅಂತ ಹೇಳ್ತಿದ್ದೆ ನಾನು ಕರೆಕ್ಟಾ RYB ಫೇಸಸ್ ಸೊ ಈ ಆಲ್ ದ ಫೇಸಸ್ ನೀವು ಏನೇ ಇಂಟರ್ಚೇಂಜ್ ಮಾಡಿ ಅಂದ್ರೆ YB ಮಾಡಿ ಅಥವಾ BYR ಮಾಡಿ value still remains the same ಅಂತಂದ್ರೆ such type of systems we call it as a symmetry system symmetric system ಅಂತ ಕರಿತೀವಿ any phase change over ಮಾಡಿದ್ರು ಸಹ if the values and rest of the things all are remaining same ಅಂತಂದ್ರೆ such type of matrix we call it as a symmetric matrix skew symmetry ಅಂದ್ರೆ ಏನು just negative symbol ಬರುತ್ತೆ ಅಷ್ಟೇ ಸೇಮ್ ಬರುತ್ತೆ ಬಟ್ ನೆಗೆಟಿವ್ ಸಿಂಬಲ್ ಓಕೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ just you have to identify that's it okay next ಇಲ್ಲಿ ನೋಡಿ ಈ ಕಂಡೀಷನ್ ಮಾತ್ರ ನೆನಪಿಟ್ಕೊಳ್ಳಿ skew symmetric matrix is just like this okay ನೋಡಿ A ಟ್ರಾನ್ಸ್ಪೋಸ್ ಮಾಡಿದ್ದಾರೆ ಇದನ್ನ ನಾವು ಏನಂತ ಕರಿತೀವಿ rows when you transpose from rows to columns we call it as a transpose ಅದನ್ನ ನಾವು ಈ ಫಾರ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ ನ ನೀವು A ಅಂತ ಡಿಫೈನ್ ಮಾಡಿದ್ರೆ ಇಲ್ಲಿ A ಅಂತ ಕೊಟ್ಟಿದ್ದಾನಲ್ಲ A ಮ್ಯಾಟ್ರಿಕ್ಸ್ ಅಂತ ಕರೆದ್ರೆ ಇದನ್ನ ಈ ಮ್ಯಾಟ್ರಿಕ್ಸ್ ನ ನಾವು A ಟ್ರಾನ್ಸ್ಪೋಸ್ ಅಂತ ಕರಿಬಹುದು ಓಕೆ when you convert from rows to columns or columns to rows whatever you do okay rows to columns ಅನ್ನು ಮಾಡಿ ಅಥವಾ columns to rows ಅದು ಮಾಡಿ ಆ ತರ ಮ್ಯಾಟ್ರಿಕ್ಸ್ ನ ನಾವು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ ಮಾಡ್ತೀವಿ ಬಟ್ ಯು ಹ್ಯಾವ್ ಟು ಟ್ರಾನ್ಸ್ಪೋಸ್ ಓನ್ಲಿ ಒನ್ಸ್ ಕೀಪ್ ರಿಮೆಂಬರ್ ಸರ್ ನಾನು ಫಸ್ಟ್ ರೋ ನ ಮಾತ್ರ ಟ್ರಾನ್ಸ್ಪೋಸ್ ಮಾಡ್ತೀನಿ ಸೆಕೆಂಡ್ ಎರಡು ರೋ ನ ಟ್ರಾನ್ಸ್ಪೋಸ್ ಮಾಡಲ್ಲ ಕಾಲಮ್ ನ ಟ್ರಾನ್ಸ್ಫರ್ ಮಾಡ್ತೀನಿ ಬರಲ್ಲ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ದ ರೂಲ್ ಈಸ್ ವಯೋಲೇಟೆಡ್ if you are transposing you have to transpose all the rows into columns or all the columns into rows you cannot transpose first two rows into columns and third row ನ ಕಾಲಮ್ ಆಗಿ ಮಾಡ್ತೀನಿ ಅಲ್ಲ ರಿವರ್ಸಲ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ವೈಲೇಷನ್ ಆಫ್ ದ ರೂಲ್ಸ್ ಅಂತ ಹೇಳಿ ಓಕೆ ಅಂಡ್ ಒನ್ ಮೋರ್ ಥಿಂಗ್ ಏನಂತ ನೆನ್ಪಿಟ್ಕೊಳ್ಳಿ A ಟ್ರಾನ್ಸ್ಪೋಸ್ ಆಫ್ ಅಗೇನ್ ಟ್ರಾನ್ಸ್ಪೋಸ್ ಯು ವಿಲ್ ಗೆಟ್ ದ ಸೇಮ್ ಮ್ಯಾಟ್ರಿಕ್ಸ್ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಓಕೆ ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಒನ್ ವಿಲ್ ಗೋ ವಿತ್ ದ ಆಪರೇಷನ್ಸ್ ಸೊ ಆಪರೇಷನ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಲ್ಲಿ ಆಪರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಇವಾಗ ಒಂದು ಕಂಪ್ನಿ ಅಂತ ಅಂದ್ಮೇಲೆ ನಾವ್ ಏನೆಲ್ಲ ಆಪರೇಷನ್ಸ್ ಮಾಡ್ತೀವಿ ಒಂದು ಕಂಪ್ನಿನ ತಗೊಳ್ಳಿ ಪರ್ಸೆಂಟೇಜಸ್ ತಗೊಳ್ಳಿ ಮಾರ್ಕ್ಸ್ ತಗೊಳ್ಳಿ ಅಥವಾ ಹೊರಗಡೆ ಏನಾದ್ರು ತರಕಾರಿ ತಗೊಂಡ್ಬರಕ್ ಹೋಗ್ತೀರಾ ಶಾಪ್ ಕೀಪರ್ಸ್ ಇರ್ತಾರೆ ಶಾಪ್ ಕೀಪರ್ 1 ಶಾಪ್ ಕೀಪರ್ 2 ಸಾರಿ ಹಿಂಗ್ ತಗೋಣ ಶಾಪ್ ಕೀಪರ್ 1 ಶಾಪ್ ಕೀಪರ್ 2 ಶಾಪ್ ಕೀಪರ್ 3 ಸೊ ಈ 3 ಶಾಪ್ ಕೀಪರ್ಸ್ ಇದಾರೆ ಮಾರ್ಕೆಟ್ಗೆ ಹೋಗಿರ್ತಾರೆ ತರಕಾರಿ ತಗೊಂಡ್ಬರಕ್ಕೆ 3 ಅಂಗಡಿದವ್ರು ಇರ್ತಾರೆ ಓಕೆ 3 ಅಂಗಡಿದವ್ರು ಇರ್ತಾರೆ 3 ಅಂಗಡಿಯವ್ರ ನಂತರ ಬ್ರಿಂಜಾಲ್ಸ್ ಆಪಲ್ಸ್ ಮತ್ತೆ ಹಾಗೆ ಯಾವ್ದೋ ಒಂದು ವೆಜಿಟೇಬಲ್ ಸೊ ರೇಟ್ಸ್ ಕೇಳ್ತೀರಾ ಫಸ್ಟ್ ಶಾಪ್ ಕೀಪರ್ ಹೇಳ್ತಾನೆ ಇದಕ್ಕೆ 10 ರೂಪಾಯಿ ಇದಕ್ಕೆ 20 ರೂಪಾಯಿ ಇದಕ್ಕೆ 30 ರೂಪಾಯಿ ಸೆಕೆಂಡ್ ಶಾಪ್ ಕೀಪರ್ ಹೇಳ್ತಾನೆ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಈಗ ಥರ್ಡ್ ಶಾಪ್ ಕೀಪರ್ ಹೇಳ್ತಾನೆ 15 ರೂಪಾಯಿ 25 ರೂಪಾಯಿ 35 ರೂಪಾಯಿ ಸೊ ಈಗ ಇದು ನೋಡಿದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೆ ವ್ಯಾಲ್ಯೂಸ್ ಆರ್ ಡಿಫರೆಂಟ್ ಐ ಮೀನ್ ದ ರುಪೀಸ್ ಈಸ್ ಡಿಫರೆಂಟ್ ಸೊ ಈಗ ನಾವು ಡಿಫರೆನ್ಸಸ್ ಐಡೆಂಟಿಫೈ ಮಾಡ್ಬೇಕಲ್ವ ಯಾವನ್ ಜಾಸ್ತಿ ಇದಾನೆ ಯಾವನ್ ಕಡಿಮೆ ಇದಾನೆ ಈ ತರ 1000 ಇದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಯಾವನ್ ಬೆಸ್ಟ್ ಅಂತ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ
ಯಾವನ್ ಸೆಕೆಂಡ್ ಬೆಸ್ಟ್ ಯಾವನ್ ಥರ್ಡ್ ಬೆಸ್ಟ್, ಅದಕ್ಕೆ ನಾವು ಈ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ಕೊಂಡಿದ್ವಿ. ಫಸ್ಟ್ ಬೆಸ್ಟ್ ಯಾರು, ಸೆಕೆಂಡ್ ಬೆಸ್ಟ್ ಯಾರು, ಥರ್ಡ್ ಬೆಸ್ಟ್ ಯಾರು ಅಂತ ಆಟೋಮೆಟಿಕ್ ಆಗಿ ವಿ ಕ್ಯಾನ್ ಪಾಪ್ಯುಲೇಟ್ ಇಟ್. ಅಂಡ್ ಈ ತರ ಶಾಪ್ ಕೀಪರ್ಸ್ ಇದ್ದಾಗ, ಓಕೆ, ಇದು ಕಂಟ್ರಿ 1 ಇಂಡಿಯಾನಲ್ಲಿ. ಓಕೆ, ಇಂಡಿಯಾನಲ್ಲಿ. ಅದೇ ತರ ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಂತ ತಗೊಳ್ಳೋಣ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅದೇ ಸೇಮ್ ಟೈಪ್ ಆಫ್ ಶಾಪ್ ಕೀಪರ್ 1, ಶಾಪ್ ಕೀಪರ್ 2, ಶಾಪ್ ಕೀಪರ್ 3 ನಲ್ಲಿ ಏನ್ ವ್ಯಾಲ್ಯೂಸ್ ಬರುತ್ತೆ? ಇವ್ರಿಬ್ಬರನ್ನ ಸಮ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಡಿವಿಷನ್ ಮಾತ್ರ ಬರಲ್ಲ. ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ ಆಪರೇಷನ್ಸ್ ಓನ್ಲಿ ಡಿವಿಷನ್ ಈಸ್ ನಾಟ್ ಪಾಸಿಬಲ್. ಯಾವ್ದ್ರಲ್ಲಿ? ಮ್ಯಾಟ್ರಿಕ್ಸ್ ಅಲ್ಲಿ. In matrix, you cannot use the function of division, okay, but you can use the function of addition. ಹೇಗೆ ಒಂದು addition example ಕೊಡೋಣ ಅಂತ. Okay, addition ಹೇಗೆ? First, if there are two matrices A and B ಅಂತ ಹೇಳಿ, A matrix is of 1 2 1 2, B matrix is of 2 3 4 5. ನಾನು ಇವಾಗ ಎಡಿಷನ್ ಮಾಡ್ಬೇಕಿದ್ರದ್ದು. ಹೇಗೆ ಮಾಡ್ತೀರಾ ಎಡಿಷನ್? ಇವೆರಡಕ್ಕೆ ಸಮ್ ಮಾಡಿ ಅಷ್ಟೇ. ಸಮ್ ಮಾಡಿದಾಗ ಹೇಗೆ ಎಡಿಷನ್ ಮಾಡ್ತೀರಾ ನೋಡಿ. ಎಡಿಷನ್ ಮಾಡ್ಬೇಕಾದಾಗ ಈ ಪರ್ಟಿಕ್ಯುಲರ್ ಏನ್ ಎಲಿಮೆಂಟ್ ಇರುತ್ತೆ, ಈ ಎಲಿಮೆಂಟ್ ಜೊತೆ ಈ ಎಲಿಮೆಂಟ್ ನೀವು ಎಡಿಷನ್ ಮಾಡಬೇಕು. ಅಂಡ್ ಆಲ್ವೇಸ್ ರಿಮೆಂಬರ್, ಎಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗ್ಲಿ, ದ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಶುಡ್ ಬಿ ದ ಸೇಮ್. ಆರ್ಡರ್ ಅಂತ ಏನು? ಇದು ಎಷ್ಟು ಆರ್ಡರ್ ಮ್ಯಾಟ್ರಿಕ್ಸ್ ಇದು? ಫಸ್ಟ್ ಎ ಬಂದ್ಬಿಟ್ಟು ಎಷ್ಟು ಆರ್ಡರ್ ಮ್ಯಾಟ್ರಿಕ್ಸ್ ಯಾರಾದ್ರೂ ಹೇಳಿ? 2 x 2. ಅಂಡ್ ಬಿ ಮ್ಯಾಟ್ರಿಕ್ಸ್ ಎಷ್ಟು? 2 × 2. ಎಕ್ಸಾಕ್ಟ್ಲಿ. ಸೊ ಈ 2 x 2 ಮ್ಯಾಟ್ರಿಕ್ಸ್ ಅಂಡ್ 2 x 2 ಮ್ಯಾಟ್ರಿಕ್ಸ್ ಮಾಡಿದ್ರೆ one and only possible of addition. The order of the matrix should be the same in order to add the values or subtract the values. Okay, idu matra very important. Even for multiplication also it remains the same, but for scalar multiplication antandre ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. and one more ಇದೆ multiplication ಅಂತ ಹೇಳಿ. multiplication of matrix ಮಾಡಬೇಕಂತಂದ್ರೆ the order of the matrix should be the same, but in order to ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಮಾಡ್ಬೇಕಂತಂದ್ರೆ ಇಟ್ ಕ್ಯಾನ್ ಬಿ ವೇರಿಯಬಲ್. ಓಕೆ, ತೊಂದರೆ ಇಲ್ಲ, ಅದು ನಾನು ಹೇಳ್ತೀನಿ ಏನೆಲ್ಲ ರೂಲ್ಸ್ ಅಂತ ಹೇಳಿ. ಬಟ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ವಿ ಜಸ್ಟ್ ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಗೆ ಒಂದು ಕೆ ಅಂತ ಹೇಳಿ ಮಲ್ಟಿಪ್ಲೈ ಮಾಡಿದೆ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಸೊ ಈಗ ಈ ಕೇಸಲ್ಲಿ ಇದು ಸ್ಕೇಲರ್ ತೆಗಿರಿ. ಎಡಿಷನ್ ಆಪರೇಷನ್ ಅಲ್ಲಿ ಹೇಗೆ ಮಾಡ್ತೀರಿ ಎಡಿಷನ್? ಈ ಎಲಿಮೆಂಟ್ ಜೊತೆ ಈ ಎಲಿಮೆಂಟ್ ನೀವು ಆಡ್ ಮಾಡಬೇಕು. ದ ಫಸ್ಟ್ ಎಲಿಮೆಂಟ್ ಹ್ಯಾಸ್ ಟು ಬಿ ಆಡೆಡ್ ವಿತ್ ಫಸ್ಟ್ ಎಲಿಮೆಂಟ್ ಓನ್ಲಿ, ಅಂಡ್ ದ ಸೆಕೆಂಡ್ ಎಲಿಮೆಂಟ್ of the first row has to be added with the second element of the first row only of the second matrix. ಅಂದ್ರೆ ಸೇಮ್ ಟು ಸೇಮ್ ಮಾತ್ರನೇ ಇರಬೇಕು ನಿಮಗೆ ಏನಾಗೋದಕ್ಕೆ, in order to do the addition operation. ಹೇಗೆ? 1 + 2 is how much? 1 + 2. and second ಏನಿದೆ? ಓಕೆ 3 ಬರೆಯೋಣಂತ. ಜಸ್ಟ್ ನಾನು ಇಲ್ಲಿ ಹಾಕೊಂಡಿರ್ತೇನೆ. ಸೊ 1 + 2 and second element ಏನ್ ಬರುತ್ತೆ ನೋಡಿ, 2 + 3. second element is 2 + 3. guys always remember, ನೀವು ಮ್ಯಾಟ್ರಿಕ್ಸ್ ಬರ್ಕೋಬೇಕಾದಾಗ ಈ ತರ ಸೆಗ್ರಿಗೇಟ್ ಮಾಡಿ. ಓಕೆ, ಯು ಹ್ಯಾವ್ ಟು ಸೆಗ್ರಿಗೇಟ್. ಅಂದ್ರೆ ಈ ತರ ಮತ್ತೆ ಒಟ್ಟಿಗೆ ಬರ್ಕೊಂತ ಹೋಗ್ಬೇಡಿ, ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸ್ವಲ್ಪ ಗ್ಯಾಪ್ ಬಿಡಿ, ಸ್ಪೇಸ್ ಇರುತ್ತೆ. ಎಕ್ಸಾಮ್ ಅಲ್ಲಿ ಪೇಪರ್ ಕೊಟ್ಟಿರ್ತಾರೆ, ಆನ್ಲೈನ್ ಇದೆ, ಆನ್ಲೈನ್ ಇದ್ರೂ ಸಹ ಕೈನಲ್ಲಿ ಒಂದೆರಡು ಪೇಪರ್ ಕೊಟ್ಟಿರ್ತಾರೆ. ಆ ಪೇಪರ್ ಮೇಲೆ ಬರ್ಕೋಬೇಕಾದಾಗ ನೀಟಾಗಿ ಬರ್ಕೊಳ್ಳಿ, ಕಚ್ಚಪಿಚ್ಚಿ ಬರ್ಕೋಬೇಡಿ. ಓಕೆ, ಸೊ ಆಲ್ವೇಸ್ ಗಿವ್ ಎ ಸ್ಪೇಸ್ ಹಿಯರ್. ಓಕೆ, ಫಸ್ಟ್ ಎಲಿಮೆಂಟ್ ಜೊತೆ ಫಸ್ಟ್ ಎಲಿಮೆಂಟ್ ಆಡ್ ಮಾಡಿದಾಗ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ, ಸೊ ದಟ್ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಇದು ಫಸ್ಟ್ ಎಲಿಮೆಂಟ್ ಇಂದು ಮ್ಯಾಟ್ರಿಕ್ಸ್, ಇದು ಸೆಕೆಂಡ್ ಎಲಿಮೆಂಟ್ ಆಫ್ A + B ಮ್ಯಾಟ್ರಿಕ್ಸ್ ಅಂತ. ಓಕೆ, ಸೊ ಅದೇ ತರ ಈ ಸೆಕೆಂಡ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ಏನ್ ಬರುತ್ತೆ ನೋಡಿ, 1 + 4. 1 + 4. ಅದೇ ತರ ಸ್ಪೇಸ್ ಬಿಟ್ಕೊಳ್ಳಿ, ಅಂಡ್ 2 + 5. 2 + 5. ಈಗ ಹೇಳಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ವಿಲ್ ಬಿ ಹೌ ಮಚ್? 1 + 2 is 3. 3 na ಎಲ್ಲಿ 3? 2 + 3 is 5, and this one 5, and this one is 7. ಓಕೆ, ಈಗ ಇದರಲ್ಲಿ ಇನ್ನು ಒಂದು ನಾವು ಕಲಿಬಹುದು. ಏನು ಇದು? ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಿದೆ? 2 x 2 ನೇ ಇದೆ. ಓಕೆ, ನೋಡಿ, ಎಡಿಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗಲಿ ಸಬ್ಟ್ರಾಕ್ಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗಲಿ ನೀವು ಮಾಡಿದ್ರೆ ಏನ್ ಬರುತ್ತೆ? ಸೇಮ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ರಿಸಲ್ಟ್ ನ ಚೆಕ್ ಮಾಡೋದಕ್ಕೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಹಾಕಿ ನೀವು ಚೆಕ್ ಮಾಡ್ಬೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಎಲಿಮೆಂಟ್ ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ಅಂಡ್ ಈ ಎಲಿಮೆಂಟ್ ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್. ಏನು? ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್. ಸೊ ಅವ್ರು ಕೇಳಬಹುದು, ದ ರಿಸಲ್ಟ್ ಈಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇದೆನಾ ಇಲ್ಲ ಅಂತೇಳಿ. ನೋಡಿ, ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ ಈಸ್ ಸೇಮ್. ಓಕೆ,
ಬಟ್ ಕನ್ಫ್ಯೂಸ್ ಆಗಬೇಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಮೇಲೆನೆ ನಾವು ಟೈಪ್ ಆಫ್ ದಿ ಮ್ಯಾಟ್ರಿಕ್ಸ್ ನ ಡಿಸೈಡ್ ಮಾಡ್ತೀವಿ. ಓಕೆ, ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ನಾನು ಹೇಳಿದೆ. ಈಗ ಲೆಟ್ ಅಸ್ ಗೋ ಟು ದ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಆಫ್ ದ ಮ್ಯಾಟ್ರಿಕ್ಸ್ ಸಹ ಅದೇ ತರನೇ ಎ ಅಂಡ್ ಬಿ ಎರಡು ಮ್ಯಾಟ್ರಿಕ್ಸ್ ಇದೆ ಅಂತ ಇಟ್ಕೊಳ್ಳಿ, 1 2 1 2 ಅಂಡ್ ಬಿ ಮ್ಯಾಟ್ರಿಕ್ಸ್ ಇದೆ 2 3 4 5. ಈಗ ಸಬ್ಟ್ರಾಕ್ಟ್ ಮಾಡಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಎ ಮೈನಸ್ ಬಿ. ಹೇಗ್ ಮಾಡ್ತೀರಾ, ಫಸ್ಟ್ 1 - 2 ಸ್ಪೇಸ್ ಬಿಟ್ಕೊಳ್ಳಿ, 2 - 3, ಓಕೆ, ಅಂಡ್ 1 - 4 ಅಂಡ್ 2 - 5. ಈಗ ವ್ಯಾಲ್ಯೂ ಎಷ್ಟು ಬಂತ ಹೇಳಿ, -1. ಎಕ್ಸಾಕ್ಟ್ಲಿ ಗೈಸ್. ಓಕೆ, ಇದು ನೋಡಿ, ರೋ ಸೇಮ್ ಬಂದಿದೆ, ರೋ 1 ಸೇಮ್, ರೋ 2 ಸೇಮ್. ಈ ತರ ಮ್ಯಾಟ್ರಿಕ್ಸ್ ನೋಡಕ್ ತುಂಬಾ ಖುಷಿ ಆಗ್ತದೆ, ವ್ಯಾಲ್ಯೂ ಸೇಮ್ ಇದ್ರೆ. ಓಕೆ, ಸೊ ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದಾಗೂ ಸಹ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿತ್ ದ ಸೈನ್. ಓಕೆ, ಅವರು ಎ ಬಿ ಸಿ ಡಿ ಅಂತ ಆಪ್ಷನ್ 3 3 4 4 ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಯಾವುದೋ ಒಂದಲ್ಲಿ ಈ ಸೈನ್ ನ ಪ್ಲೇಸ್ ಮಾಡಿರ್ತಾರೆ. ಕನ್ಫ್ಯೂಸ್ ಆಗ್ಬಿಟ್ಟು ಸುಮ್ಮನೆ ಟಿಕ್ ಮಾಡಬೇಡಿ. ಆನ್ಲೈನ್ ಅಲ್ಲಿ ಮಿಸ್ಟೇಕ್ ಮಾಡೋದು ಏನ್ ಗೊತ್ತಾ, ನಾವು ಹಾಕ್ಬೇಕಾದಾಗ ಆಪ್ಷನ್ಸ್ ಹಾಕ್ಬೇಕಾದಾಗ ಎ ಬಿ ಸಿ ಡಿ ಅಂತ ಈಗ ಕೊಟ್ಟಿರ್ತಾರೆ. ಓಕೆ, ಎ ಬಿ ಸಿ ಡಿ ಟಿಕ್ ಎನಿ ಒನ್ ಅಂತ ಈ ತರ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, OMR ಅಲ್ಲ, ಆನ್ಲೈನ್ ಅಲ್ಲಿ ನೀವು ಮೌಸ್ ನ ತಗೊಂಡೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಇದು ಬಿ ಆನ್ಸರ್ ಇತ್ತು ಅಂತಂದಾಗ +1 ನೀವು ಬಿ ನ ಟಿಕ್ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಬಟ್ ಇವೊಂದು ನೀವು ಸಾಲ್ವ್ ಮಾಡಿದ್ರ, ಯು ಹ್ಯಾವ್ ಗಾಟ್ ದ ರಿಸಲ್ಟ್ ಆಫ್ -1 -1 -3 ಬಟ್ ಬಿ ನ ಟಿಕ್ ಮಾಡಿದ್ರ ಅಂತಂದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿ, ಆನ್ಲೈನ್ ಅಲ್ಲಿ ಅದೇ ನಮ್ಮ ಅಡ್ವಾಂಟೇಜ್. ಅದೇ OMR ಕಾಪಿ ಇದ್ರೆ ಬ್ಲಾಕ್ ಪೆನ್ ಬ್ಲೂ ಪೆನ್ ತಗೊಂಡ್ಬಿಟ್ಟು ಹಿಂಗೆ ರೌಂಡ್ ಮಾಡ್ಬಿಡ್ತೀವಿ, ಆಗ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಆನ್ಲೈನ್ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಇದೆ, ಏನು, ನೀವು ಹಾಕಿದ ಆದ ನಂತರನು ಅಗೇನ್ ಯು ಕ್ಯಾನ್ ಚೆಕ್ ಇಟ್ ಅಂಡ್ ಯು ಕ್ಯಾನ್ ಚೇಂಜ್ ಯುವರ್ ಆನ್ಸರ್. ಓಕೆ, ಓ ಇದು ಎ ಬಿ ಎಲ್ಲ ಆನ್ಸರು, ಇದು ಸಿ ಆನ್ಸರ್ ಅಂತ ಹೇಳ್ಬಿಟ್ಟು ಸಿ ನ ಟಿಕ್ ಮಾಡಿದಾಗ ಇದು ಎರೈಸ್ ಆಗೋಗುತ್ತೆ. ಓಕೆ, ಅದು ಎರೈಸ್ ಆಗೋಗುತ್ತೆ. ಗೈಸ್ ಗಾಟ್ ಇಟ್? ಸೊ ಈಗ ಮಲ್ಟಿಪ್ಲಿಕೇಶನ್ ಆಫ್ ದಿ ಮ್ಯಾಟ್ರಿಕ್ಸ್ ಸ್ಕೇಲರ್ ಅಲ್ಲಿ ನೋಡೋಣ. ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಏನು, ಇದೇ ಮ್ಯಾಟ್ರಿಕ್ಸ್ ತಗೊಳ್ಳಿ, ಎ ಮ್ಯಾಟ್ರಿಕ್ಸ್ ಗೆ ನಾನು ಕೆ ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತೀನಿ. ದಿಸ್ ಇಸ್ ಸ್ಕೇಲರ್. ಕೆ ವ್ಯಾಲ್ಯೂ, ಇಫ್ ಕೆ ವ್ಯಾಲ್ಯೂ ಈಸ್ 5, ಮಲ್ಟಿಪ್ಲೈ ದ ಮ್ಯಾಟ್ರಿಕ್ಸ್ ವಿತ್ ಕೆ 5 1 2 1 2. ಎ ಮ್ಯಾಟ್ರಿಕ್ಸ್ ನ ತಗೊಳ್ಳಿ, 5 ವ್ಯಾಲ್ಯೂ, ಕೆ ವ್ಯಾಲ್ಯೂ ಇಸ್ 5, ಕೆ ಇಂಟು ಎ ಮಾಡಿದ್ರೆ ಏನ್ ಬರುತ್ತೆ, 5 × 1 is 5, 5 × 2 is 10, 5 × 1 is 5 and 5 × 2 is 10. ಇಷ್ಟೇ. ದಿಸ್ ಇಸ್ ಸ್ಕೇಲರ್. ಸ್ಕೇಲರ್ ಮಲ್ಟಿಪ್ಲಿಕೇಶನ್. ಓಕೆ, ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಅಂತ ಈ ತರ ಜಸ್ಟ್ ನೀವು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡೋದು. ಓಕೆ, ಅಂಡ್ ವೆನ್ ಯು ಗೋ ವಿತ್ ದ ಸ್ಕೇಲರ್ ಮ್ಯಾಟ್ರಿಕ್ಸ್ ಆಯ್ತಲ್ಲ, ಈಗ ಬರೀ ಮಲ್ಟಿಪ್ಲಿಕೇಶನ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಬಂದ್ರೆ, ಇದೇ ಎ ಅಂಡ್ ಬಿ ಮ್ಯಾಟ್ರಿಕ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಒಂದು ಹಿಂಟ್ ಇದೆ, ಏನು, 2 × 2 ಅಂಡ್ 2 × 2 ಮ್ಯಾಟ್ರಿಕ್ಸ್ ಇದೆ. ಓಕೆ, ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟ್ ಏನ್ ಬರುತ್ತೆ, ಹಾಗೆ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಇವಾಗ ಮ್ಯಾಟ್ರಿಕ್ಸ್ ನ ತಗೊಳ್ಳಿ, ಫಸ್ಟ್ 1 2 1 2 ಅಂಡ್ ಬಿ ಮ್ಯಾಟ್ರಿಕ್ಸ್ ಏನಿದೆ 2 3 4 5. ಯಾವಾಗೂ ಒಂದು ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದಾಗ ನಿಮ್ದು ಎ ಮ್ಯಾಟ್ರಿಕ್ಸ್ ಏನಿದೆ 2 × 2, ಬಿ ಮ್ಯಾಟ್ರಿಕ್ಸ್ ಏನಿದೆ 2 × 2, ರಿಸಲ್ಟ್ ಬಂದ್ಬಿಟ್ಟು ಈ ರಿಸಲ್ಟ್ ಬರಬೇಕು. ಸೊ ಅದೇ ತರ ಇವಾಗ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ದಿಸ್ ಇಸ್ ಜಸ್ಟ್ ಎಕ್ಸಾಂಪಲ್. ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಎ ಮ್ಯಾಟ್ರಿಕ್ಸ್ ಬಂದು 1 × 3 ಇದೆ ಅಂಡ್ ಬಿ ಮ್ಯಾಟ್ರಿಕ್ಸ್ ಬಂದ್ರು, ಓಕೆ, ಬಿ ಮ್ಯಾಟ್ರಿಕ್ಸ್ ಬಂದು ನಿಮಗೆ 3 × 1 ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಏನು, 1 ರೋ ಈ ತರ ಮ್ಯಾಟ್ರಿಕ್ಸ್ ಈಸ್ ಲೈಕ್ ದಿಸ್ ಆಫ್ ಫಸ್ಟ್ ಎ ಮ್ಯಾಟ್ರಿಕ್ಸ್ ಅಂಡ್ ಬಿ ಮ್ಯಾಟ್ರಿಕ್ಸ್ ನಿಮಗೆ ಈ ತರ ಇದೆ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 3 × 3 ಮ್ಯಾಟ್ರಿಕ್ಸ್ ಬರಬೇಕು. ಓಕೆ ಗೈಸ್, ಸೊ ಇದೇ ತರ ಈಗ ನಾವು ಸಾಲ್ವ್ ಮಾಡಿ ನೋಡೋಣ ಅಂತ. ಫಸ್ಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತ ನೆನ್ಪಿಟ್ಕೊಳ್ಳಿ, ಫಸ್ಟ್ ರೋ ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ ಫಸ್ಟ್ ಕಾಲಮ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಹೇಗೆ, 1 ಈ ಫಸ್ಟ್ ರೋ ನೆನ್ಪಿಟ್ಕೊಳ್ಳಿ, ಯಾರೋ ಮಾರ್ಕ್ ಹಾಕಿರೋದು ಈ ತರ ಯಾರೋ ಮಾರ್ಕ್ ಹಾಕೊಳ್ಳಿ. ಓಕೆ, ಟು ಚೇಂಜ್ ದ ಕಲರ್. ಓಕೆ, ಇರ್ಲಿ ಬಿಡಿ. ಸೊ ಈಗ ಈ ಫಸ್ಟ್ ರೋ ನಲ್ಲಿ ಏನಿದೆ 1 2 ಇದೆ ಆಫ್ ಎ ಮ್ಯಾಟ್ರಿಕ್ಸ್ ಅಲ್ಲಿ, ಅಂಡ್ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಫಸ್ಟ್ ಕಾಲಮ್ 2 and 4 ಇದೆ. ಈಗ ನೀವು ಮಲ್ಟಿಪ್ಲೈ ಮಾಡಿದಾಗ ಈ ಫಸ್ಟ್ ಎಲಿಮೆಂಟ್ 1 ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ 2,
1 into 2 plus 2 into 4. Guys, ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ. If first row elements has to be multiplied with first column of second matrix. First row of first matrix and first column of second matrix. ಇದೇ ತರನೇ ನೀವು ಮಲ್ಟಿಪ್ಲಿಕೇಶನ್ ಫಾಲೋ ಮಾಡಬೇಕು. Okay, you have to follow this principle only. Okay, ಈಗ ಮಲ್ಟಿಪ್ಲೈ ಮಾಡಬೇಕಾದಾಗ 1 cross 2 is first element and 2 cross 4. ಸೊ ಇದು ಅಷ್ಟು ಸೇರ್ಬಿಟ್ಟು ನಿಮ್ಗೆ ಒಂದು ಎಲಿಮೆಂಟ್ ಬರುತ್ತೆ. ಅದೇ ತರ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಯಾಕಂದ್ರೆ ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದಿವಲ್ವಾ, ಈಗ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, ಇದು ಮಾಡಬೇಕು. ಹೇಗೆ ಮಾಡ್ತೀರಾ? ಫಸ್ಟ್ ರೋ ನಲ್ಲಿ ಏನಿದೆ 1 2 ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ ಏನಿದೆ 3 5 ಇದೆ. ಸೊ 1 into 3 ಪ್ಲಸ್ 2 into 5. ಓಕೆ, ಪ್ಲಸ್ ಯಾವುದು? 2 into 5. ಅದೇ ತರ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಗೀತು. ಅದೇ ತರ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಈ ತರನೇ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಆಗ ಏನ್ ಬರುತ್ತೆ ಅನ್ನೋ ವ್ಯಾಲ್ಯೂಸ್ ಸಹ ನೋಡೋಣ ಅಂತ. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ನೋಡಿ, 1 into 2 ಪ್ಲಸ್ 2 into 4. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 into 3 ಪ್ಲಸ್ 2 into 5. ಸೊ ಗೈಸ್, ಈಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನೆಲ್ಲ ಎಡಿಷನ್ ಮಲ್ಟಿಪ್ಲಿಕೇಶನ್ ಮಾಡಿದೆ. 1 into 2 ಎಷ್ಟು? 2 ಪ್ಲಸ್ 2 ಪ್ಲಸ್ 2 4 ಜಾ 8, 1 3 ಜಾ 3 ಪ್ಲಸ್ 2 5 ಜಾ 10, 1 2 ಜಾ 2 ಪ್ಲಸ್ 2 4 ಜಾ 8 and 1 3 ಜಾ 3 plus 2 5 ಜಾ 10. So ultimately the final answer of this particular multiplication matrix is 2 plus 8 is 10, 3 plus 10 is 13, 10 and 13. Guys, multiplication of matrix ನೀವು ಯಾವಾಗಲೂ ಇದೇ ತರನೇ ಮಾಡಬೇಕು. ಓಕೆ, ಮಲ್ಟಿಪ್ಲಿಕೇಶನ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. ಕ್ವಶನರೀಸ್ ನಾನು ಕೊಡ್ತೀನಿ, ಸ್ವಲ್ಪ ಬರ್ಕೊಳ್ಳಿ ಒಂದ್ ಕಡೆ, ಸಾಲ್ವ್ ಇಟ್. ಸೊ ಇಲ್ಲಿ ಬರ್ದಿರ್ತೀನಿ ಕ್ವಶನರೀಸ್ನ. ಸೊ ಹೋಮ್ವರ್ಕ್ ತಗೊಳ್ಳಿ. ಹೋಮ್ವರ್ಕ್, ಇಫ್ ಎ ಮ್ಯಾಟ್ರಿಕ್ಸ್ ಈಸ್, ಸೊ ಇವೆಲ್ಲ ಮಲ್ಟಿಪ್ಲಿಕೇಶನ್ ಗೈಸ್. ಇಫ್ ಎ ಮ್ಯಾಟ್ರಿಕ್ಸ್ -1 2 3 and 5 ಇದೆ, and ಬಿ ಮ್ಯಾಟ್ರಿಕ್ಸ್ ಈಸ್ 0 1 5 -2. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ ನೋಡಿ. ಫೈಂಡ್, ಇಲ್ಲಿ ಬರ್ದಿರ್ತೀನಿ, ಫೈಂಡ್ ಎ ಇಂಟು ಬಿ. ಓಕೆ, ಈಗ ಇನ್ನೂ ಒಂದು ಫೈಂಡ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂತ ಹೇಗೆ ಮಾಡಬೇಕು? ಎ ಇಂಟು ಎ ಮಾಡಬೇಕು. ಓಕೆ, ಅದನ್ನು ಸಹ ಕ್ವಶನ್ ಬರ್ಕೊಂಡಿರಿ. ಓಕೆ, ಇವೆರಡು ಹೋಮ್ವರ್ಕ್ ಮಾಡಿ. ಅಂಡ್ ಅದೇ ತರ ಸಿಮಿಲರ್ ಆಗಿ ಫೈಂಡ್ ಬಿ ಸ್ಕ್ವೇರ್ ಸಹ ಮಾಡಿ. ಬಿ ಸ್ಕ್ವೇರ್ ಅಂದೇನು? ಬಿ ಇಂಟು ಬಿ ಅಂದ್ರೆ ಬಿ ಮ್ಯಾಟ್ರಿಕ್ಸ್ ನೇ ಮತ್ತೆ ಇನ್ನೊಂದ್ಸಲ ಹಾಕೊಂಡು ನೀವು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಎವಾಲ್ಯೂಯೇಷನ್ ಆಫ್ ದ ಡಿಟರ್ಮಿನೆಂಟ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 and 3. ಅದೇನೋ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೇಗೆ? ಇದೇ ಮ್ಯಾಟ್ರಿಕ್ಸ್ ತಗೊಳ್ಳೋಣ, 2 across 2 ಅಲ್ವಾ. ಗಿವನ್ ಮ್ಯಾಟ್ರಿಕ್ಸ್ ಎ ಬಂದ್ಬಿಟ್ಟು ಎಷ್ಟಿದೆ? -1 2 3 and 5. ಇದೇನಿದು? ಮ್ಯಾಟ್ರಿಕ್ಸ್. ಬಟ್ ಅವ್ರೇನ್ ಕೇಳ್ತಿದ್ದಾರೆ, ಇದು 2 cross 2 ಅಲ್ವಾ. ಈಗ ಡಿಟರ್ಮಿನೆಂಟ್ ಫೈಂಡ್ ಮಾಡಿ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಿದ್ದಾರೆ. ಡಿಟರ್ಮಿನೆಂಟ್ ಅಂದ್ರೆ ಏನ್ ಮಾಡಬೇಕು? ಇದೇ ವ್ಯಾಲ್ಯೂಸ್ ನ -1 2 3 and 5 ಈ ತರ ಹಾಕೋಬೇಕು. ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಅಂದೇನೆ ಎರಡು ಚೌಕ ಕಟ್ಟದಲ್ಲಿ ನಾವು ಎ ಮ್ಯಾಟ್ರಿಕ್ಸ್ ನ ಬರೆದಿದ್ದೀವಿ. ಓಕೆ, ಈಗ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡಬೇಕು? ಇದು ವೆರಿ ಇಂಟ್ರೆಸ್ಟಿಂಗ್. ನೋಡಿ, ವ್ಯಾಲ್ಯೂ ಆಫ್ 2 cross 2 ಮ್ಯಾಟ್ರಿಕ್ಸ್ ನ ನೀವು ಹೇಗೆ ಫೈಂಡ್ ಮಾಡ್ಬೇಕಂತಂದ್ರೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. ಇದನ್ನ ನಾನು ಇನ್ನೊಂದು ಫಾರ್ಮೆಟ್ ಅಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಇಫ್ ದ ಮ್ಯಾಟ್ರಿಕ್ಸ್ ಈಸ್ ಎ ಬಿ ಸಿ ಡಿ ಅಂಡ್ ಡಿಟರ್ಮಿನೆಂಟ್ ಈಸ್ ಎ ಬಿ ಸಿ ಡಿ, ಇದನ್ನ ಎ ಬಿ ಸಿ ಡಿ ಅಂತ ತಗೊಳ್ಳಿ, ದೆನ್ ದ ವ್ಯಾಲ್ಯೂ ವಿಲ್ ಬಿ ಎ ಡಿ ಮೈನಸ್ ಬಿ ಸಿ. ಅದೇ ತರ ಇಲ್ಲಿ ಹೇಳಿ ನೋಡೋಣ. -1 into 5 minus 2 into 3. ಗೈಸ್, ಇಲ್ಲಿ ನೋಡಿ ನಾನು ಬ್ರಾಕೆಟ್ಸ್ ಹಾಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ಸೋ ದಟ್ ಐ ಆಮ್ ವೆರಿ ಕ್ಲಿಯರ್ ಇದು ಎಲ್ಲ ಸೇರಿ ಒಂದು ಸೆಟ್ ಅಂತ ಹೇಳಿ.
AD is one term and BC is another term. So ಅದಕ್ಕೆ ಈ ತರ ಬ್ರಾಕೆಟ್ಸ್ ಹಾಕೊಂಡೆ ಸಾಲ್ವ್ ಮಾಡಿ, so that it helps you in examination. So -1 into 5 ಎಷ್ಟು -5 and 2 into 3 ಎಷ್ಟು 6. So -5 minus 6 value is how much? -11. So ಇದು ನಿಮ್ಮ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೊ ನಾನು ಏನಂತ ಹೇಳಿದ್ದೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಮಾಡಿದಾಗ ಯು ಆಲ್ವೇಸ್ ಗೆಟ್ ಎ ಸ್ಕೇಲರ್ ವ್ಯಾಲ್ಯೂ. ಸ್ಕೇಲರ್ ವ್ಯಾಲ್ಯೂ ಅಂದೇನು, ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬಂದಿದ್ದಾನ ಆನ್ಸರ್? ಇಲ್ಲ, ನೋಡಿ ಏನು ನಂಬರ್ ಬಂದಿದೆ, ಒಂದು ನಂಬರ್ ಫಾರ್ಮ್ಯಾಟ್. ಆ ನಂಬರ್ ಫಾರ್ಮ್ಯಾಟ್ ಇಟ್ ಮೈಟ್ ಬಿ ಸೈನ್ ಇರ್ಬೋದು, ಸೈನ್ ಇಲ್ಲದೆ ಇರ್ಬೋದು. ನೋಡಿ ನೆಗೆಟಿವ್ ಸೈನ್ ಇದೆ, ಪಾಸಿಟಿವ್ ಸೈನ್ ಇರ್ಬೋದು. ಅಲ್ಲಿ ಏನ್ ಸೈನ್ ಇಲ್ಲ ಅಂದ್ರೆ ಪಾಸಿಟಿವ್ ಅಂತ ತಿಳ್ಕೊಂತೀವಿ, ಏನಾದ್ರು ಸೈನ್ ಇದೆ ಅದು ನೆಗೆಟಿವ್ ಅಂತ ನಾವು ತಿಳ್ಕೊಂತೀವಿ. ಓಕೆ, ಸೊ ಈ ನಂಬರ್ ಫಾರ್ಮ್ಯಾಟ್ ವಿತ್ ಸೈನ್ ಬಂತು ಅಂತಂದ್ರೆ ಇಟ್ ವಿಲ್ ಬಿ ಆಫ್ ಎ ಸ್ಕೇಲರ್ ಕ್ವಾಂಟಿಟಿ ಅಂಡ್ ದಟ್ ಈಸ್ ಡಿಟರ್ಮಿನೆಂಟ್. ಸೊ ಇದೇ ತರ 3x3 ಗೆ ಒಂದು ನೋಡೋಣ. If matrix A is 1 2 3, okay, 0 2 1 -1 3 and 4, ಇದು given matrix A. ಈಗ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಹೇಗ್ ಮಾಡ್ತೀರಾ? ಫಸ್ಟ್ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಅಲ್ಲಿ ಬರ್ಕೊಳ್ಳಿ. 1 0 -1 2 2 3 3 1 4. ಈಗ ಡಿಟರ್ಮಿನೆಂಟ್ ಮಾಡ್ಬೇಕಂತಂದ್ರೆ ನಾವು ಯಾವಾಗ್ಲೂ 2x2 ನೇ ತಗೊಂಡೋಗ್ಬೇಕು. ಅದೊಂದು ಪ್ರಾಬ್ಲಮ್. ಒಟ್ಟಿಗೆ 3x3 ಮ್ಯಾಟ್ರಿಕ್ಸ್ ನ ಮಾಡಕ್ಕಾಗಲ್ಲ ಡಿಟರ್ಮಿನೆಂಟ್ ಅಲ್ಲಿ. ನಾವು ಇದನ್ನ ಏನ್ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಕೊಂತ ಮಾಡ್ಬೇಕು, ಸಣ್ಣ ಸಣ್ಣದಾಗಿ ಮಾಡ್ಕೊಂತ ಹೋಗ್ಬೇಕು. ಯಾಕೆ? ಸ್ಟ್ಯಾಂಡರ್ಡ್ ಡಿಟರ್ಮಿನೆಂಟ್ ಏನ್ ಹೇಳುತ್ತೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ, ಇವಾಗ ABCD ಅಂತ ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ AD - BC ಅಂತ ಬರಿಬಹುದು ಫಾರ್ ಡಿಟರ್ಮಿನೆಂಟ್ ಆಫ್ ಎ ಗೆ. ಓಕೆ, ಇದು ಒಂದು ರೂಲ್. ಈಗ ಅದೇ ತರ ನಿಮಗೆ A1 A2 A3 B1 B2 B3 C1 C2 C3 ಈ ತರ ಫಾರ್ಮ್ಯಾಟ್ ಅಲ್ಲಿ 3x3 ಇದೆ ಅಂತ ಅಂದ್ರೆ ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಫಸ್ಟ್ ಸೈನ್ ಬರ್ಕೊಳ್ಳಿ ಗಾಯ್ಸ್, ಪ್ಲಸ್ ಮೈನಸ್ ಪ್ಲಸ್, ಇದು ಸ್ಟ್ಯಾಂಡರ್ಡ್. ಓಕೆ, ಮೇಲೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಳಿ. ಓಕೆ, ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ಳಿ. ಈಗ ಫಸ್ಟ್ ಸೈನ್ ನ ತಗೊಳ್ಳಿ, ಏನು ಪ್ಲಸ್ ಡಿಟರ್ಮಿನೆಂಟ್ ಆಫ್, ನಾವು ಇವಾಗ ಡಿಟರ್ಮಿನೆಂಟ್ ಆಫ್ ಈ 3x3 ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಓಕೆ, ಜಸ್ಟ್ ನಾನು ಈಗ ಒಂದು ಈಕ್ವೇಶನ್ ಹೇಳ್ತೀನಿ ನಿಮಗೆ. ಪ್ಲಸ್ ತಗೊಳ್ಳಿ ಅಂಡ್ ಪ್ಲಸ್ ತಗೊಂಡಿದ ನಂತರ ಡಿಟರ್ಮಿನೆಂಟ್ ಏನ್ ಬರುತ್ತೆ, ಈ ರೋ ನ ಈ ಫಸ್ಟ್ ಎಲಿಮೆಂಟ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ರೋ ಅಂಡ್ ಈ ಕಾಲಮ್ ನ ಕ್ಯಾನ್ಸಲ್ ಮಾಡಿ ಉಳಿದಿರೋ ವ್ಯಾಲ್ಯೂನ ಮಾತ್ರ ಬರ್ಕೊಳ್ಳಿ. ಈ ರೋ ಈ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್ ಕ್ಯಾನ್ಸಲ್ ಮಾಡಿ. ಯಾಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಅಟ್ A1 ಪ್ಲೇಸ್. ಓಕೆ, A1 ಪ್ಲೇಸ್ ಅಂತ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ರೋ ಅಂಡ್ ದಿಸ್ ಕಾಲಮ್ ಅಂಡ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ 4 ಎಲಿಮೆಂಟ್ಸ್. ಏನ್ 4 ಎಲಿಮೆಂಟ್ಸ್? B2 B3 C2 C3. ಇದು ಒಂದಾಯ್ತು. ನೆಕ್ಸ್ಟ್ ಸೈನ್ ಏನು? ಮೈನಸ್. ಈಗ ಈ B2 ಪ್ಲೇಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಈ ರೋ ಅಂಡ್ ಈ ಕಾಲಮ್ ನ ಕ್ಯಾನ್ಸಲ್ ಮಾಡ್ಬೇಕು, ಈ ಸೆಂಟರ್ ಕಾಲಮ್ ನ. ಆಗ ಉಳಿದಿರೋ ವ್ಯಾಲ್ಯೂಸ್ ಯಾವುದು? ಈ ರೋ ಈ ಕಾಲಮ್ ನ ಕ್ಯಾನ್ಸಲ್ ಮಾಡಿದೆ. ಐ ರಿಮೈನ್ ಅಪ್ ವಿತ್ B1 B3 C1 C3, B1 B3 C1 C3. ಓಕೆ, ಅದೇ ತರ ದ ಥರ್ಡ್ ಎಲಿಮೆಂಟ್ ಅಂತ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಈ ಥರ್ಡ್ ರೋ ಅಂಡ್ ಈ ಕಾಲಮ್ ನ ನಾನೇನ್ ಮಾಡ್ಬೇಕು, ಈ ಫಸ್ಟ್ ರೋ ಅಂಡ್ ಈ ಲಾಸ್ಟ್ ಥರ್ಡ್ ಕಾಲಮ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಇನ್ನು ಉಳಿದಿರೋ ವ್ಯಾಲ್ಯೂಸ್ ನ ಹಾಗೆ ಬರ್ಕೊಳ್ಳಿ. ಯಾವುದು? B1 B2 C1 C2. ಗೈಸ್ ನೋಡಿ, ಈ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅನ್ನ ಸಾಲ್ವ್ ಮಾಡಿದಾಗ ಮಾತ್ರ ಬರೋ ವ್ಯಾಲ್ಯೂವೇ ನಿಮಗೆ 3x3 ಡಿಟರ್ಮಿನೆಂಟ್. ಈಗ ಈ ಕೊಟ್ಟಿರೋ ವ್ಯಾಲ್ಯೂಸ್ ಹೇಳಿ, ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಹಾಕಿ ಫಸ್ಟ್ ಸೈನ್. ಈಗ ಹೇಳಿ 2 1 3 4. ಕರೆಕ್ಟ್. ಸೊ ಏನ್ ಮಾಡಿದ್ವಿ ನಾವು? ಈ ಫಸ್ಟ್ ರೋ ಅಂಡ್ ಈ ಫಸ್ಟ್ ಕಾಲಮ್ ನ ಕ್ಯಾನ್ಸಲ್ ಮಾಡಿದ್ವಿ, ಈ 4 ಎಲಿಮೆಂಟ್ ನ ಹಾಗೆ ಉಳಿಸ್ಕೊಂಡಿವಿ. ಓಕೆ, ಈಗ ಮೈನಸ್. ಓಕೆ, ಮೈನಸ್. ನೆಕ್ಸ್ಟ್ ಹೇಳಿ, ಕರೆಕ್ಟ್ 0 1 -1 4. ಸೊ ಅದೇ ತರ ಥರ್ಡ್ ಹೇಳಿ 0 2 -1 3. ಓಕೆ, ಈ ತರ ಗೈಸ್ ಒಂದ್ ನಿಮಿಷ ಹಂಗೆ ಇರ್ರಿ.
ಓಕೆ, ಎಸ್, ಸಾರಿ ಗೈಸ್. ಸೊ ಈಗ ನೋಡಿ, ನಾವಿಲ್ಲಿ ಈ ಇಕ್ವೇಶನ್ ಬರ್ಕೊಳೋದು ಗೊತ್ತಾಯ್ತಲ್ವ ನಿಮಗೆ. ಈಗ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ವ್ಯಾಲ್ಯೂಸ್ ನಾವು ಬಿಟ್ಟಿದೀವಿ, ಕರೆಕ್ಟಾ? A1 B2 ಅಂಡ್ A3 ಅಲ್ಲ, A1 A2 ಅಂಡ್ A3 ವ್ಯಾಲ್ಯೂಸ್ ನ ಬಿಟ್ಟಿದೀವಿ. ಆ ವ್ಯಾಲ್ಯೂಸ್ ನ ಸಹ ಇಲ್ಲಿ ಬರ್ಕೋಬೇಕು. ಓಕೆ, A1 ಮೈನಸ್ A2 ಅಂಡ್ ಇಲ್ಲಿ ಪ್ಲಸ್ A3. ಅದೇ ತರ ಇಲ್ಲಿ ಹೇಳಿ, +1 -2 ಅಂಡ್ +3. ಸೊ ಅಂದ್ರೆ ಏನ್ ಮೀನಿಂಗು, ನಾವು ಬಂದಿರೋ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂತ ಅರ್ಥ. ಓಕೆ ಗೈಸ್, ಇದು ತಿಳಿತಲ್ಲ, ಈ ಪ್ರೊಸೀಜರ್ ಸ್ಟೆಪ್ ತಿಳಿತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಈಗ ಈ +1 ಏನ್ ಹೇಳಿ, ಹೌದು ಸ್ಟಾರ್ಟಿಂಗ್ ಬರ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ಈಸಿ ಆಗ್ಲಿ ಅಂತೇಳಿ ಫಸ್ಟ್ ಡಿಟರ್ಮಿನೆಂಟ್ ಹಾಕೋದು ಕಳಿಸಿದೆ. ಕೆಲವೊಂದ್ಸರಿ ಏನೋ ಕನ್ಫ್ಯೂಸ್ ಆಗ್ಬಿಡುತ್ತೆ, ಒಂದೇ ಸಲ ಹಾಕೊಂತ ಹೋದ್ರೆ ಒಟ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹಾಗೆ ಹೇಳಿದೆ. ಸೊ ನೀವು ಸ್ಟಾರ್ಟಿಂಗ್ ಬರ್ಕೊಳ್ಳಿ, A1 ಅಂತ ಫಸ್ಟ್ ಬರ್ಕೊಂಡು +A1 ಅಂತ ಬರ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ ತಗೊಳ್ಳಿ. ಆದ್ಮೇಲೆ -A2 ಅಂತ ಬರ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ ತಗೊಳ್ಳಿ, ಪ್ಲಸ್ ಮತ್ತೆ A3 ಅಂತ ಬರ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂನ ತಗೊಳ್ಳಿ, ತೊಂದರೆ ಇಲ್ಲ, ಫಸ್ಟ್ಗೆ ಬರ್ಕೋಬಹುದು. ಸೊ +1. ಈಗ ನಾವೇನ್ ಮಾಡ್ಬೇಕು ನೋಡಿ, ಡಿಟರ್ಮಿನೆಂಟ್ ಆಫ್ 2 × 2 ಹೇಗ್ ಮಾಡ್ತೀರಾ? 2 × 4 ಮೈನಸ್ 1 × 3. ಇದ್ರದ್ದು ವ್ಯಾಲ್ಯೂ ಮಾತ್ರ ನಾವು ಮಾಡಿದ್ವಿ. ಇವಾಗ 2 × 4 ಮೈನಸ್ 1 × 3. ಈಗ -2. ಈಗ ಸೆಕೆಂಡ್ ಎಲಿಮೆಂಟ್ ಇದ್ರದ್ದು ಏನ್ ಬರುತ್ತೆ? 0 × 4 ಏನು? 0. ಈಗ ಮೈನಸ್ ಹಾಕ್ಬೇಕು, ಇಲ್ಲಿ ಮರಿಬೇಡಿ, ಮೈನಸ್ ಕಂಪಲ್ಸರಿ ಹಾಕ್ಲೇಬೇಕು. AD - BC ಇಸ್ ಅವರ್ ಫಾರ್ಮುಲಾ. ಮೈನಸ್ ಸೈನ್ ಬೈ ಡಿಫಾಲ್ಟ್ ಆಗಿ ಬರೀಲೇಬೇಕು. ಮೈನಸ್ ಬರ್ತು ಬಿಟ್ಟಿದ್ರೆ ಮತ್ತೆ ಫಸ್ಟ್ ಮೈನಸ್ ಬರ್ಕೊಳ್ಳಿ, ಇಮಿಡಿಯೇಟ್ ಆಗಿ ಮಲ್ಟಿಪ್ಲೈ ಮಾಡಿದ್ದೆ, ಮೈನಸ್ ಇಮಿಡಿಯೇಟ್ ಆಗಿ ಬರ್ಕೊಳ್ಳಿ, ಆದ ನಂತರ ಇದನ್ನ ಮಲ್ಟಿಪ್ಲೈ ಮಾಡಿ. ಈಗ ಏನಿದೆ ಮಲ್ಟಿಪ್ಲಿಕೇಶನ್ ಇಲ್ಲಿ ನೋಡಿ, -1 × 1 ಈಸ್ ಹೌ ಮಚ್? -1. ಓಕೆ, -1. ಈಗ +3. ಅದೇ ತರ ಇಲ್ಲಿ ಮಾಡಿ, 0 × 3 ಇಸ್ ಹೌ ಮಚ್? 0. ಮೈನಸ್ ಬರ್ಕೋಬೇಕು ಇಮಿಡಿಯೇಟ್. ಮತ್ತೆ -1 × t ಇಸ್ ಹೌ ಮಚ್? -2. ಕರೆಕ್ಟ್. ಈಗ ಸಾಲ್ವ್ ಮಾಡಿ ಅಷ್ಟೇ. +1 2 4 ಎಷ್ಟು? 8 -1 3 3 -2. ಇದೇನ್ ಬರುತ್ತೆ ನೋಡಿ, 0 ಮೈನಸ್ ಇಂಟು ಮೈನಸ್ ಇಸ್ ಏನು? ಮೈನಸ್ ಇಂಟು ಮೈನಸ್ ಇಸ್ +1. ಓಕೆ, +3 0 0 ಹಾಗೆ ಇಟ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಇಸ್ ಹೌ ಮಚ್? +2. ಸೊ 0 + 2 ಇಸ್ +2. ಸೊ ಈಗ +1 ಇಂಟು ಇದು 8 - 3 ಎಷ್ಟು? 5. ಕರೆಕ್ಟ್. 8 - 3 is 5. So 5 × 1 is how much? 5. 5 × 1 is 5. ಈಗ ಮೈನಸ್, ಈಗ 2 × 1 is 2. -2. ಕರೆಕ್ಟ್. ಈಗ ಪ್ಲಸ್ 3 × 2 is 6. 3 × 2 = 6. ಈಗ ಸಾಲ್ವ್ ಮಾಡಿ. +5 - 2 + 6 ಎಷ್ಟು ಬರುತ್ತೆ? 6 + 5 is how much? 11. 11 - 2 is 9. Exactly. So the result of 3 × 3 determinant is 9. Okay, so ಈ ತರ ನೀವು ಡಿಟರ್ಮಿನೆಂಟ್ ಆಫ್ 3 × 3 ಮ್ಯಾಟ್ರಿಕ್ಸ್ ಮಾಡಬೇಕು. ಈಗ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಏನಿಲ್ಲ, ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಸಾಲ್ವ್ ಮಾಡಿದಾಗ =0 ಅಂತ ಬಂದ್ಬಿಡುತ್ತೆ. ಹೇಗೆ ಅದನ್ನ ಒಂದು ಮಾಡ್ಬಿಡೋಣಲ್ವಾ. ಈಗ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ನಿಮಗೆ 1 ನಾನು ಬರ್ತೀನಿ 1 2 ಇಲ್ಲಿ 1 2. ಓಕೆ, ಇಲ್ಲಿ ನೋಡಿ ಇದ್ರದ್ದು ಡಿಟರ್ಮಿನೆಂಟ್ ಹೇಳಿ ಎಷ್ಟು ಬರುತ್ತೆ? 1 2 = 2 ಮೈನಸ್ 1 2 = 2. ಇವಾಗ ವ್ಯಾಲ್ಯೂ ಎಷ್ಟು ಬಂತು? 0. ಈ ತರ ನಿಮ್ಮ ಡಿಟರ್ಮಿನೆಂಟಿನ ವ್ಯಾಲ್ಯೂ 0 ಬಂತಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಅವರು ಕೊಡಬಹುದು ಏನಂತೇಳಿ, ಈಸ್ ದ ಮ್ಯಾಟ್ರಿಕ್ಸ್ ಆಫ್ ದ ಡಿಟರ್ಮಿನೆಂಟ್ ಗಿವನ್ ಈಸ್ ಸಿಂಗುಲರ್ ಆರ್ ನಾನ್ ಸಿಂಗುಲರ್ ಅಂತ. ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಅದ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಇದು 2 × 2 ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿದ್ವಿ. ಅದೇ ತರ ಅವರು 3 × 3 ಕೊಟ್ಟು ಇದು ಡಿಟರ್ಮಿನೆಂಟ್ ಸಿಂಗುಲರ್ ನಾನ್ ಸಿಂಗುಲರ್ ಅಂತ ಕೇಳಿ ಅಂತ ಫೈಂಡ್ ಮಾಡಿ ಅಂತಾನು ನೀವು ಕೇಳಬಹುದು. ಓಕೆ, ನೀವು ಅವಾಗ ಏನ್ ಮಾಡ್ಬೇಕು, =0 ಬರುತ್ತಾ ಇಲ್ಲ ನೋಡ್ಬೇಕು. =0 ಬಂತ ಸಿಂಗುಲರ್, ಈಕ್ವಲ್ ಬಂದಿಲ್ಲ ಅಂತಂದ್ರೆ ನಾನ್ ಸಿಂಗುಲರ್. ಓಕೆ, ನೆಕ್ಸ್ಟ್. ಈಗ ಕ್ರಾಮರ್ಸ್ ರೂಲ್ ಅಂತಂದ್ರೆ ಏನು? ನೀವು ಕ್ರಾಮರ್ಸ್ ರೂಲ್ ಫಾರ್ ಸಾಲ್ವಿಂಗ್ ಲೀನಿಯರ್ ಇಕ್ವೇಶನ್ಸ್ ನೋಡಿ. ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏನು ಗೊತ್ತಿದೆನಾ? ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಏನಂತ? ಏನು ಲೀನಿಯರ್ ಅಂದ್ರೆ, ಇವಾಗ ಏಜ್ಗೆ ಹೈಟ್ಗೆ ಒಂದು ಲೀನಿಯರಿಟಿ ಇದಿರುತ್ತೆ. ಹೇಗೆ, ನಾನು ಇವಾಗ ಏಜ್ ವರ್ಸಸ್ ಹೈಟ್ ನ ಗ್ರಾಫ್ ಮಾಡಿದ್ರೆ, ಓಕೆ, ಇದು ಏಜ್ ಇದು ಹೈಟ್.
ಓಕೆ, ನಾನು ಜಸ್ಟ್ ಇಲ್ಲಿ 10 ಇಯರ್ಸ್ 15 ಇಯರ್ಸ್ 20 ಇಯರ್ಸ್ 25 ಇಯರ್ಸ್ ಅಂತ ಹಾಕಿರ್ತೀನಿ. ಇಲ್ಲಿ ಹೈಟ್ ಬಂದ್ಬಿಟ್ಟು 3 ಫೀಟ್ 4 ಫೀಟ್ 5 ಫೀಟ್ 6 ಫೀಟ್. ಈಗ ಏಜ್ 10 ಇಯರ್ಸ್ ಇದ್ದಾಗ ಒಂದು ಹೈಟ್ ಇರುತ್ತೆ. ಓಕೆ, 10 ಇಯರ್ಸ್ ಇದ್ದಾಗ 3 ಫೀಟ್ ಅನ್ಕೊಳ್ಳಿ. 15 ಇಯರ್ಸ್ ಇದ್ದಾಗ 4 ಫೀಟ್, 20 ಇಯರ್ಸ್ ಇದ್ದಾಗ 4.5 ಫೀಟ್, 25 ಇಯರ್ಸ್ ಇದ್ದಾಗ 5 ಫೀಟ್. ಆಗ ಈ ಗ್ರಾಫ್ಗೆ ನೀವು ಲೈನ್ ಬೈ ಲೈನ್ ಜಾಯಿನ್ ಮಾಡ್ಕೊಂತ ಹೋದ್ರೆ ಏನ್ ಬಂತಿದೆ ಲೈನ್? ಸ್ಟ್ರೈಟ್ ಲೈನ್. ಈ ತರ ಲೈನ್ಸ್ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಲೀನಿಯರ್. ಇದಕ್ಕೊಂದು ಇಕ್ವೇಶನ್ ಬರ್ದೆ, ಅದನ್ನ ನಾವು ಲೀನಿಯರ್ ಇಕ್ವೇಶನ್ ಅಂತ ಬರಿತೀವಿ. ಅಂದ್ರೆ ಏಜ್ ವಿತ್ ಹೈಟ್ ನ ನಾನೊಂದು ಪ್ರಪೋರ್ಷನೇಟ್ ಆಗಿ, ಇವಾಗ ಇದು ಒಬ್ಬರದ್ದು ಅನ್ಕೊಳ್ಳಿ, ಅದೇ ತರ ಇಬ್ರು ಇದ್ದಾರೆ. ಓಕೆ, ಇಬ್ರು ಇದ್ದಾರೆ, 10 ಜನ ಇದ್ದಾರೆ, 3 ಜನ ಇದ್ದಾರೆ. ಸೊ ಇವಾಗ ಎಲ್ಲಾರ್ದು ನಾನು ಒಂದೇ ಸಲ ಹಾಕ್ಬೇಕು ಅಂತ ಏನ್ ಮಾಡ್ಬೇಕು? ಒಂದು ಇಕ್ವೇಶನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಬರೀ ಇಬ್ರೇ ಇದಾರೆ ಅಂತ ಇಟ್ಕೊಳ್ಳಿ. ಆಗ ನಾನು ಲೀನಿಯರ್ ಇಕ್ವೇಶನ್ ಬರ್ತೇನೆ. ಏನ್ ಬರುತ್ತೆ? a1 ಇಂಟು ಎಕ್ಸ್ ಪ್ಲಸ್ b1 ಇಂಟು y ಇಸ್ ಈಕ್ವಲ್ಸ್ ಟು ಸಿ. ಏನಿದು? c1. ಅದೇ ತರ ಇದು a1 ಇಕ್ವೇಶನ್. ಏನು? ನೀವು ಎಕ್ಸ್ ಅಂದೆ ಏಜ್ ಅಂತ ತಿಳ್ಕೊಳ್ಳಿ, y ಅಂದೆ ಹೈಟ್ ಅಂತ ತಿಳ್ಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಮತ್ತೆ ಇದನ್ನೇ ಅಂತ ಇಟ್ಕೋಬೇಡಿ. ಜಸ್ಟ್ ನಿಮಗೆ ರಿಯಲ್ ಫ್ಯಾಕ್ಟ್ಸ್ ಅಲ್ಲಿ ಹೆಂಗಿದೆ ಇಕ್ವೇಶನ್ ಯೂಸ್ ಆಗುತ್ತೆ ಅಂತ ತಿಳಿಯಲಿ ಅಂತ ಆಗ್ತಿರೋದು. ಓಕೆ, ಇದು ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 2 ಏನು? ಸೆಕೆಂಡ್ ಪರ್ಸನ್ದು ಹೈಟ್ ಸೇಮ್ ಇರುತ್ತಾ? ಸೆಕೆಂಡ್ ಪರ್ಸನ್ ಏಜ್ ಸೆಕೆಂಡ್ ಪರ್ಸನ್ ಹೈಟ್ ಇಲ್ಲ, ಚೇಂಜ್ ಇರ್ಬೋದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇದು a2 ಏಜ್ ಪ್ಲಸ್ ಇದು ಸೆಕೆಂಡ್ ಪರ್ಸನಿನ ಹೈಟ್ ಇಸ್ ಈಕ್ವಲ್ಸ್ ಟು ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಈ ಫಾರ್ಮ್ಯಾಟ್ ಅಲ್ಲಿ ಬರೆದ್ರೆ ಮಾತ್ರ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಸೆಕೆಂಡ್ ಆರ್ಡರ್ ಕ್ರಾಮರ್ಸ್ ರೂಲ್. ಯಾಕೆ? ಎರಡೇ ವೇರಿಯೇಬಲ್ಸ್ ಇದೆ. ವೇರಿಯೇಬಲ್ಸ್ ಅಂತ ಏನು? ಇಟ್ ಈಸ್ ಎ ವೇರಿಯೇಬಲ್ ಟರ್ಮ್. ಎಕ್ಸ್ ಅನ್ನೋದು ವೇರಿಯೇಬಲ್ ಪ್ಯಾರಾಮೀಟರ್ ಅಂಡ್ ವೈ ಅನ್ನೋದು ವೇರಿಯೇಬಲ್ ಪ್ಯಾರಾಮೀಟರ್. ನೋಡಿ, ಎರಡರಲ್ಲೂ ವೈ ಇದೆ, ಎರಡರಲ್ಲೂ ಎಕ್ಸ್ ಇದೆ. ಅಂದೇನು? ಇಲ್ಲಿ ನಮ್ಮ ಕ್ವಶನರಿಯಲ್ಲಿ ಎಕ್ಸ್ ಅಂದ್ರೆ ಇಟ್ ಈಸ್ ಏಜ್ ಆಫ್ ಫಸ್ಟ್ ಪರ್ಸನ್, ಏಜ್ ಆಫ್ ಸೆಕೆಂಡ್ ಪರ್ಸನ್. ಸೊ ಇದು ಹೈಟ್ ಆಫ್ ಫಸ್ಟ್ ಪರ್ಸನ್, ಹೈಟ್ ಆಫ್ ಸೆಕೆಂಡ್ ಪರ್ಸನ್. ಸೊ ಹೈಟ್ ಎಷ್ಟು? ಇದು b1 ಹೈಟ್, b2 ಹೈಟ್. ಓಕೆ, y ಮೀನ್ಸ್ ಇಟ್ಸ್ ಜಸ್ಟ್ ಎ ಹೈಟ್. ಸಿ ಅನ್ನೋದೇನು? ಇಟ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಈಕ್ವೇಶನ್ಸ್ಗೆ ಯಾವಾಗಲೂ ನಾವು ಸಮ್ ಕಾನ್ಸ್ಟೆಂಟ್ ನ ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ಈಗ ಇದನ್ನ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಏನ್ ಬರುತ್ತೆ? ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ನಾನೀಗ ಫಾರ್ ಎಕ್ಸಾಂಪಲ್ ಈ ಈಕ್ವೇಶನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಕೊಡ್ತಾರೆ. ಆಗ ಏನ್ ಮಾಡ್ಬೇಕು ನೀವು? ಡಿಟರ್ಮಿನೆಂಟ್ ನ ನಾವು ಡೆಲ್ಟಾ ಅಂತ ಬರಿತೀವಿ, ಅಥವಾ ಸಮ್ ಪೀಪಲ್ ಡಿ ಅಂತಾನು ಬರೀತಾರೆ. ಓಕೆ, ನಾವು ಡೆಲ್ಟಾ ಅಂತ ತಗೊಳ್ಳೋಣ. ಡೆಲ್ಟಾ ಆಫ್ ಈ ಪರ್ಟಿಕ್ಯುಲರ್ ಈಕ್ವೇಶನ್ ಏನು? a1 a2 b1 b2. ಓಕೆ, ಡಿಟರ್ಮಿನೆಂಟ್ ನಾನು ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಹಾಕಿದ್ದೇನೆ, ಸಾರಿ. ಇದು ಡಿಟರ್ಮಿನೆಂಟ್ ಅಂದ್ರೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಹಾಕ್ಬೇಕು. ಈಗ ನನಗೆ ಬರೀ ಎಕ್ಸ್ ಪರ್ಸನ್ದು ಮಾತ್ರನೇ ನನಗೆ ಡಿಟರ್ಮಿನೆಂಟ್ ಬೇಕು. ಅಂದ್ರೆ ಏಜ್ದು ಮಾತ್ರನೇ ನನಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಹೇಗೆ? ಆಗ ನಾನು ಅದನ್ನ ಡೆಲ್ಟಾ ಎಕ್ಸ್ ಅಂತ ತಗೋಬೇಕು. ಆಗ ಏನ್ ಡೆಲ್ಟಾ ಎಕ್ಸ್ ಅಂತಂದ್ರೆ ಈ ಎಕ್ಸ್ ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ಸ್ ನ ಬರ್ಕೋಬೇಕು. c1 c2 b1 b2 ಆಸ್ ಇಟ್ ಇಸ್. ವೈ ಪ್ಲೇಸ್ ಅಲ್ಲಿ ಏನಿದೆ? ವೈ ಕೋಎಫಿಷಿಯಂಟ್ಸ್ ನೇ ಬರ್ಕೋಬೇಕು. ಎಕ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಕಾನ್ಸ್ಟೆಂಟ್ಸ್ ನ ಹಾಕ್ಬೇಕು. ಅದು ಡೆಲ್ಟಾ ಎಕ್ಸ್. ಅದೇ ತರ ಸಿಮಿಲರ್ ಆಗಿ ಡೆಲ್ಟಾ ವೈ ಹೇಗೆ ಬರಿತೀವಿ? ಎಕ್ಸ್ ಕೋಎಫಿಷಿಯಂಟ್ಸ್ ನ ಹಾಗೆ ಬರ್ಕೊಳ್ಳಿ, a1 a2. ಇದು ನೆಕ್ಸ್ಟ್ ಏನಿದೆ? ಇದು ಸೆಕೆಂಡ್ ಕಾನ್ಸ್ಟೆಂಟ್ಸ್. ಈ ವೈದು ಕೋಎಫಿಷಿಯಂಟ್ಸ್ ಏನಿದೆ? b1 b2. ಬಟ್ b1 b2 ಬರಿಬಾರ್ದು. b1 b2 ಬರೆದ್ರೆ ಏನಾಗುತ್ತೆ? ಇಟ್ ಬಿಕಮ್ಸ್ ಅಗೇನ್ ಡೆಲ್ಟಾ. ಡಿಟರ್ಮಿನೆಂಟ್ ಆಫ್ ದಿಸ್ ಹೋಲ್ ಇಕ್ವೇಶನ್ ಆಗುತ್ತೆ. ನಾವು ಡಿಟರ್ಮಿನೆಂಟ್ ಆಫ್ ಓನ್ಲಿ ಹೈಟ್ ಫೈಂಡ್ ಔಟ್ ಮಾಡಬೇಕು ಅಂದಾಗ ಹೈಟ್ ಪ್ಲೇಸ್ ಅಲ್ಲಿ ನಾವು ಕಾನ್ಸ್ಟೆಂಟ್ಸ್ ತಗೋಬೇಕು. ಸೊ ಈಗ ನೀವು ಇದಕ್ಕೆ ಏನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರಲ್ವಾ, ಆ ವ್ಯಾಲ್ಯೂನ ಇಟ್ಕೊಂಡು ನಾವು ಕ್ರಾಮರ್ಸ್ ರೂಲ್ ಅಲ್ಲಿ ಎಕ್ಸ್ ಹೈಟ್ ನ ಫೈಂಡ್ ಮಾಡಬೇಕು ಅಂತಂದ್ರೆ ಎಕ್ಸ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ, ವೈ ಈಸ್ ನಥಿಂಗ್ ಬಟ್ ಡೆಲ್ಟಾ ವೈ ಬೈ ಡೆಲ್ಟಾ. ಗೈಸ್, ನಿಮ್ಗೆ ಡೆಲ್ಟಾ ಫೈಂಡ್ ಮಾಡೋದು ಗೊತ್ತಿದೆ ಅಲ್ವಾ? ಸೊ ಅದು ನಾನು ಹೇಳೋಕಲ್ಲ ಮತ್ತೆ, ಯಾಕಂದ್ರೆ 2 ನಾವು ಈಗ ತಾನೇ ಮಾಡಿದ್ವಿ. ಈ ಈಕ್ವೇಶನ್ ಪ್ಲೇಸ್ ಅಲ್ಲಿ ಅವನೇನ್ ಮಾಡ್ತಾನೆ? ನಿಮಗೆ ವ್ಯಾಲ್ಯೂಸ್ ಕೊಡ್ತಾರ. a1 a2 ಪ್ಲೇಸ್ ಅಲ್ಲಿ ವ್ಯಾಲ್ಯೂ ಇರುತ್ತೆ 1 2 ಅಂತ ಇರ್ಬೋದು. b1 b2 ಪ್ಲೇಸ್ ಅಲ್ಲಿ ನಿಮಗೆ 2 4 ಅಂತಾನು ಇರ್ಬೋದು. ಸೊ ಆಗ ನೀವು ಈ ಫಾರ್ಮೆಟ್ ಅಲ್ಲಿ ಹಾಕೊಂಡು ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಅದೇ ನಿಮ್ಮ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಎ ಬಿ ಸಿ ಡಿ ಆಪ್ಷನ್ಸ್ ಅಲ್ಲಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅದನ್ನ ಟಿಕ್ ಮಾಡಬೇಕು. ಓಕೆ, ಬೈ ಯೂಸಿಂಗ್ ದಿಸ್ ರೂಲ್. ಸೊ ಇದು 2x2 ಅಂದ್ರೆ 2 ವೇರಿಯೇಬಲ್ ಪ್ಯಾರಾಮೀಟರ್, ಬರೀ 2 ವೇರಿಯೇಬಲ್. ಅದೇ ತರ 3 ವೇರಿಯೇಬಲ್ ಅಂತ ಏನಿರುತ್ತೆ?
3 ರೂಲ್ಸ್ ಇರ್ತವೆ. ಏನು? A1 A2 A3. ಎಕ್ಸ್ ಸೇಮ್ ಇರುತ್ತೆ, ಎಕ್ಸ್ 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 ಪ್ಲಸ್ 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 B1 B2 B3 Y Y Y ಆದ್ಮೇಲೆ C1 C2 C3 Z Z Z. ಈಗ ಕಾನ್ಸ್ಟೆಂಟ್ಸ್ ಬರಿಬೇಕಲ್ವಾ? ಕಾನ್ಸ್ಟೆಂಟ್ಸ್ಗೆ D1 D2 D3 ಅಂತ ಬರ್ಕೊಳ್ಳಿ. ಈಗ ಡೆಲ್ಟಾ ಅಂದ್ರೆ ಏನ್ ಬರೀತಾರೆ ಹೇಳಿ ಯಾರಾದ್ರೂ? ಎಸ್, ಡೆಲ್ಟಾ ಅಂದ್ರೆ ಯಾವುದು? A1 A2 A3 B1 B2 B3 C1 C2 C3 ಅಂದ್ರೆ ಈ ಮೂರು ವೇರಿಯೇಬಲ್ಸ್, ಎಕ್ಸ್ ವೇರಿಯೇಬಲ್, ಎಕ್ಸ್ ಕೋಎಫಿಷಿಯೆಂಟ್ಸ್, ವೈ ಕೋಎಫಿಷಿಯೆಂಟ್ಸ್, ಝೆಡ್ ಕೋಎಫಿಷಿಯೆಂಟ್ಸ್ ತಗೋಬೇಕು. ಗೈಸ್ ನೆನ್ಪಿಟ್ಕೊಳ್ಳಿ, ಎಕ್ಸ್ ವೈ ಅಂಡ್ ಝೆಡ್ ಆಲ್ 3 ಆರ್ ವೇರಿಯೇಬಲ್ಸ್. ಓಕೆ, ಇದನ್ನ ನಾವು ವೇರಿಯೇಬಲ್ ಅಂತ ಕರಿತೀವಿ, ಯಾಕಂದ್ರೆ ಅದು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಕೊಟ್ಟಿರುವಂತಹ ವ್ಯಾಲ್ಯೂನ ನಾವು ಕೋಎಫಿಷಿಯೆಂಟ್ ಅಂತ ಕರಿತೀವಿ. A1 A2 A3 ಆರ್ ದ ಕೋಎಫಿಷಿಯೆಂಟ್ಸ್. ಓಕೆ, ಈ ತರ ತಗೋಬೇಕು. ಈಗ ಡೆಲ್ಟಾ ಎಕ್ಸ್ ಅಂದ್ರೆ ಏನ್ ಮಾಡ್ತೀರಾ ಹೇಳಿ? ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಕಾನ್ಸ್ಟೆಂಟ್ಸ್ ಬರೀಬೇಕು. D1 D2 D3 ಇನ್ನ ರಿಮೈನಿಂಗ್ ಸೇಮ್ ಬರ್ಕೊಳ್ಳಿ, B1 B2 B3 C1 C2 C3. ಅದೇ ತರ ಡೆಲ್ಟಾ ವೈ, ಅದೇ ತರ ಡೆಲ್ಟಾ ಝೆಡ್, ಯಾಕಂದ್ರೆ ಇಲ್ಲಿ 3 ವೇರಿಯೇಬಲ್ ಇದೆ. ಸೊ ಡೆಲ್ಟಾ ಝೆಡ್ ಏನ್ ಬರುತ್ತೆ ಹೇಳಿ? ಡೆಲ್ಟಾ ಝೆಡ್ ಅಂತ ಏನ್ ಬರುತ್ತೆ? A1 A2 A3 B1 B2 B3 ಲಾಸ್ಟ್ ಅಲ್ಲಿ ಏನ್ ಬರುತ್ತೆ? D1 D2. ಎಕ್ಸಾಕ್ಟ್ಲಿ ಗೈಸ್. ಸೊ ಅದೇ ತರ ವೈದ್ ಬರೀಲಿ, A1 A2 A3 ಇಲ್ಲಿ ಮಾತ್ರ D1 D2 D3 ಇಲ್ಲಿ C1 C2 C3. ಗೈಸ್ ಇಷ್ಟು ಅರ್ಥ ಆದ್ರೆ ಸಾಕು, ಎಕ್ಸ್ ವೈ ಝೆಡ್ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಕ್ಸ್ ವೈ ಝೆಡ್ ಅಂದ್ರೆ ಏನು? ಡೆಲ್ ಎಕ್ಸ್ ಬೈ ಡೆಲ್, ಡೆಲ್ ವೈ ಬೈ ಡೆಲ್, ಡೆಲ್ ಝೆಡ್ ಬೈ ಡೆಲ್. ಈ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬಿಟ್ರೆ ಆಯ್ತು ಗೈಸ್, ನಿಮ್ದು ಅರ್ಧ ಕೆಲಸ ಮುಗೀತು ಕ್ರಾಮರ್ಸ್ ರೂಲ್ ಅಲ್ಲಿ. ಓಕೆ, ಸೊ ಗೈಸ್ ಇವತ್ತಿಗೆ ಎಷ್ಟು ಸಾಕು, ಮತ್ತೆ ಟುಮಾರೋ ವಿಲ್ ಕಂಟಿನ್ಯೂ. ಸೊ ಏನಾದ್ರು ಡೌಟ್ ಇದೆನಾ ಇವಾಗ ಹೇಳ್ಕೊಟ್ಟಿರೋದ್ರಲ್ಲಿ? ವೆರಿ ಗುಡ್. ಸೊ ಅರ್ಥ ಆಗಿದೆನಾ ಮ್ಯಾಟ್ರಿಕ್ಸ್? ವೆರಿ ಗುಡ್ ದಿವ್ಯಾ, ವೆರಿ ಗುಡ್ ಅಭಿಷೇಕ್. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಓಕೆ, ಆ್ಯಂಡ್ ಕಳಿಸ್ರಿ ಲಿಂಕ್ ಎಲ್ಲ. ಇದನ್ನ ನಾನು ವಿಡಿಯೋನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ, ಸೊ ದಟ್ ಇನ್ನೂ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಅವರು ನೋಡ್ಬೋದು. ಎಸ್ ಉಮೇಶ್ ಹೇಳಿ. ಉಮೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಕ್ವಶನ್ ಇದೆನಾ ಉಮೇಶ್? ಓಕೆ, ಸೊ ನೀವು ಯಾವಾಗಲೂ ಒಂದು ಮ್ಯಾಥಮೆಟಿಕ್ಸ್ ಕಲಿತಾ ಇದ್ರೆ ಅಂದರೆ ಒಂದು ರಿಯಲ್ ಅಪ್ಲಿಕೇಶನ್ಸ್ನ ತಿಳ್ಕೊಂತ ಸಾಲ್ವ್ ಮಾಡಿದ್ರೆ ನಿಮ್ಗೇನು ಈಸಿ ಆಗುತ್ತೆ. ಓಕೆ, ಸೊ ಮ್ಯಾಥಮೆಟಿಕ್ಸ್ ಇಸ್ ಜಸ್ಟ್ ಎ ನಂಬರ್, ಯು ಗೈಸ್ ಹ್ಯಾವ್ ಟು ಪುಟ್ ಇಟ್ ಇನ್ ದ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಎಸ್ ಗೈಸ್, ಏನಾದರೂ ಡೌಟ್ ಇದೆನಾ ಕೇಳಿ. ಸೊ ವಿ ಸ್ಟಿಲ್ ಹ್ಯಾವ್ 7 more minutes. ಆರ್ ಸಾಗರ್ ಬಬಂಗಲ್, ನೋ. ಓಕೆ, ನೋ. ಓಕೆ ಪ್ರಜ್ವಲ್. ಸೊ ಗೈಸ್, ಇದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಸೊ ಎಲ್ಲರ ಲೈಫಲ್ಲಿ ಬರೋಂತಹ ಒಂದು ಬೇಸಿಕ್ ಚಾಪ್ಟರ್, ವೆರಿ ಬೇಸಿಕ್ ಚಾಪ್ಟರ್. ಪ್ರತಿಯೊಂದು ಈಕ್ವೇಷನ್ಸ್ನ ನಾವು ಈ ಫಾರ್ಮ್ಯಾಟಲ್ಲೇ ಬರ್ಕೊಂಡು ತುಂಬ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಓಕೆ, ಕಾಂಪಿಟೇಷನ್ ವರ್ಲ್ಡಲ್ಲಿ ಎಲ್ಲ ಸಾಫ್ಟ್ವೇರ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತೀವಿ, ಪ್ರತಿಯೊಂದು ಕ್ಯಾಲ್ಕುಲೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಂಡಸ್ಟ್ರೀಸ್ನಲ್ಲಂತೂ ಪ್ರಾಸೆಸ್ ಆಟೋಮೇಷನಲ್ಲಿ ಬೇಜಾನ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಆಲ್ ಇನ್ ದ ರಿಯಲ್ ವರ್ಲ್ಡ್ ಕಾನ್ಸೆಪ್ಟ್ಸ್. ಓಕೆ, ನೀವು ಜಸ್ಟ್ ಏನು ಮಾಡಬೇಕು, ನಂಬರ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, just put 2-3 numbers, 10 numbers, 20 numbers and keep on finding the values. Okay, yeah, very good Umesh. ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು, ನೀವು ಅರ್ಧ ಕ್ವಶನ್ ಸಾಲ್ವ್ ಮಾಡ್ದಂಗೆ. ಓಕೆ, ಯಾ, ಥ್ಯಾಂಕ್ ಯು. ಸೊ ಗೈಸ್, ವಿಶ್ ಯು ಆಲ್ ದಿ ಬೆಸ್ಟ್. See you in the next session. Till then, have a good day. Class will be taken for other subjects. Yes, class will be taken for other subjects too. Welcome. Yeah. So okay guys, see you in the next session. Wish you a good day. So ella nim friends ge ellarigu heli subscribe to our channel for more and latest updates. Okay, so ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. And thanks once again.
ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಸೊ ನಾಳೆ ಏನಾದರೂ ಡಿ ಸಿ ಟಿ ಅಪ್ಲಿಕೇಶನ್ ಬಿಟ್ಟರೆ ಅದೊಂದು ಸ್ವಲ್ಪ ಹೇಳ್ಕೊಡ್ತೀನಿ ಹೆಂಗೆ ಏನು ಅಪ್ಲೈ ಮಾಡ್ಬೇಕಂತ. ಏನಾದ್ರು ಡೌಟ್ಸ್ ಇದೆ ನೀವು ಕೇಳ್ಬೋದು. ಓಕೆ ಓಕೆ ಥ್ಯಾಂಕ್ ಯು ಉಮೇಶ್. ಯೂಟ್ಯೂಬಲ್ಲಿ ಹಾಕ್ತೀನಿ ಅಭಿಷೇಕ್, ಯೂಟ್ಯೂಬಲ್ಲಿ ಹಾಕ್ತೀನಿ. ಓಕೆ ಥ್ಯಾಂಕ್ ಯು ಅಭಿಷೇಕ್, ಥ್ಯಾಂಕ್ ಯು ಉಮೇಶ್. ಅಪ್ಲಿಕೇಶನ್ ಇನ್ನೂ ಬಿಟ್ಟಿಲ್ಲ, ಲಿಂಕ್ ಬಿಟ್ಟಿದ್ರೆ ಗೊತ್ತಾಗ್ತಿತ್ತು, ಬಿಟ್ಟಿಲ್ಲ ಅವರು. ಸೊ ವಾಟ್ ವಿ ಕ್ಯಾನ್ ಡು ಅಲ್ವಾ, ಬಿಡೋ ತನಕ ವೆಯ್ಟ್ ಮಾಡೋಣ. ಇನ್ ಕೇಸ್ ಇದು ಲೇಟ್ ಆಗಿದೆ, ಆ್ಯಕ್ಚುಲಿ 20th ಬಿಡಬೇಕಿತ್ತು, ಬಿಟ್ಟಿಲ್ಲ ಅಂತಂದಾಗ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಕೆಲವರು ಯಾರು ಕೇಳ್ತಾ ಇದ್ದಾರೆ ಎಕ್ಸ್ಟೆಂಡ್ ಮಾಡ್ತಾರಾ ಏನು ಸರ್ ಅಂತ. ಸೊ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಥರ ಬಿಟ್ಟಿಲ್ಲ ಅಂತಂದಾಗ ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ ಬಿಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ ದೇ ನೀಡ್ ಟು ಎಕ್ಸ್ಟೆಂಡ್ ಅವರ್ ಏನಂತೀರ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಏನು ವರಿ ಆಗಬೇಡ್ರಿ, ಒಳ್ಳೆ ಸ್ಕೋರ್ ಮಾಡಿ ಎಲ್ಲರೂ. ಓಕೆ ಥ್ಯಾಂಕ್ ಯು ಗೈಸ್, ವಿಶ್ ಯು ಗುಡ್ ಡೇ.